ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ಸಮಯ ಸ್ವಲ್ಪ ಕಲ್ಪನೆ ವ್ಯತ್ಯಾಸ ಆಯಿತು. ನಾನು 7:15 8:15 ಅಂತ ಭಾವಿಸಿಕೊಂಡಿದ್ದೆ. 7ರಿಂದ 8 ಆಗಿತ್ತದು. ನಾಳೆಯಿಂದ 7ರಿಂದ 8 ಮಾಡೋಣ. ಇವತ್ತು 7:15ರಿಂದ 8:15 ತನಕ ಮಾಡೋಣ. ನಾವು ಭಗವದ್ಗೀತೆಯ 10ನೇ ಅಧ್ಯಾಯದ ಚಿಂತನೆಯಲ್ಲಿ ಇದ್ದೆವು. ಅದರಲ್ಲಿ ವಿಶೇಷವಾಗಿ ಭಗವಂತನು ತನ್ನ ವಿಭೂತಿಯನ್ನ ಹೇಳ್ತಾ ಇರ್ತಕ್ಕಂಥ ಭಾಗವಾಗಿರುವ ಲೋಕ ಸಂಖ್ಯೆ 19ರಿಂದ 42 ತನಕ ವಿಭೂತಿಯ ವಿಸ್ತಾರವಾದ ವರ್ಣನೆಯನ್ನ ಭಗವಂತ ಏನು ನೀಡ್ತಾ ಇದ್ದ ಆ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವಂತನು ಸಾಮಾನ್ಯತಃ ಎಲ್ಲ ವಸ್ತುಗಳಲ್ಲಿ ಅನುಸ್ಯೂತನಾಗಿದ್ದರು. ಸಾಮಾನ್ಯ ಸತ್ತ ರೂಪದಿಂದ ಎಲ್ಲ ವಸ್ತುಗಳಲ್ಲಿಯೂ ಭಗವಂತನ ಅಸ್ತಿತ್ವ ಇದ್ದರೂ ಕೂಡ ಅವನನ್ನ ಉಪಾಸಿಸುವುದಕ್ಕೆ ಆಲಂಬನೆಯ ರೂಪದಲ್ಲಿ ಒಂದಿಷ್ಟು ವಿಭೂತಿಗಳನ್ನ ಭಗವಂತ ನೀಡ್ತಾನೆ. ವಿಭೂತಿಯ ಉದ್ದೇಶ ಏನಪ್ಪಾ ಅಂದ್ರೆ ಉಪಾಸನೆಗೋಸ್ಕರವಾಗಿ, ವಿಶೇಷವಾಗಿ ನಮ್ಮ ಮನಸ್ಸನ್ನು ಆಕರ್ಷಿಸುವ, ನಮ್ಮ ಮನಸ್ಸನ್ನು ಉನ್ನತೀಕರಿಸುವ ಸಾತ್ವಿಕ ಅಂಶಗಳಿಂದ ಒಳಗೂಡಿರತಕ್ಕಂತಹ ಸಂಗತಿಗಳನ್ನ, ಲೌಕಿಕವಾದ ಮತ್ತು ಅಲೌಕಿಕವಾದ ಸಂಗತಿಗಳನ್ನ ಭಗವಂತ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಅಲೌಕಿಕವಾದದ್ದು ಅಂದ್ರೆ ಪುರಾಣಗಳಲ್ಲಿ ಉಕ್ತವಾಗಿರತಕ್ಕಂತಹ ಸಂಗತಿಗಳು ಒಂದಿಷ್ಟು, ಕೆಲವೊಂದಿಷ್ಟು ಸಂಗತಿಗಳು ನಮ್ಮ ಕಣ್ಮುಂದೆಯೇ ಇರತಕ್ಕಂತಹ ವಿಶೇಷತೆಗಳನ್ನ ಅವನು ತೋರಿಸಿಕೊಡ್ತಾ ಇದ್ದಾನೆ. ಡಿ.ವಿ. ಜಿಯವರು ಹೇಳಿದಾಗೆ, ಬಹುಜನಂ ಕೈಮುಗಿವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋತಡೆಯೋ ಮಂಕುತಿಮ್ಮ ಅಂತ. ಭಗವಂತನು ಸರ್ವ ವ್ಯಾಪಕನಾಗಿದ್ದರೂ ಕೂಡ, ಸರ್ವ ವಸ್ತುಗಳಲ್ಲಿ ಅನುಸ್ಯೂತನಾಗಿದ್ದರೂ ಕೂಡ ವಿಶೇಷವಾದಂತಹ ಮಹಿಮೆಯಿಂದ ನಮ್ಮ ಮನಸ್ಸನ್ನ ಉಚ್ಛ್ರಾಯ ಸ್ಥಿತಿಗೆ, ಊರ್ಧ್ವ ಸ್ಥಿತಿಗೆ ಅಥವಾ ಸತ್ವ ಸ್ಥಿತಿಗೆ ತೆಗೆದುಕೊಂಡು ಹೋಗತಕ್ಕಂತಹ ಕೆಲವೊಂದಿಷ್ಟು ಸಂಗತಿಗಳನ್ನ ನಾವು ಆರಂಭದಲ್ಲಿ ಉಪಾಸನೆಗಾಗಿ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಎಂಬುದು ಮನಗಂಡು ಭಗವಂತನು ಹೇಳ್ತಾ ಇದ್ದಾನೆ. ನಾವು 30ನೇ ಶ್ಲೋಕದಲ್ಲಿ ಇದ್ದೆವು. 30ನೇ ಶ್ಲೋಕವನ್ನು ನಾವು ಆರಂಭ ಮಾಡಬೇಕಾಗಿದೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ
ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಇಲ್ಲಿ 4 ವಿಭೂತಿಯನ್ನ ಹೇಳಿದ್ದಾನೆ. ದೈತ್ಯರಲ್ಲಿ ನಾನು ಪ್ರಹ್ಲಾದನು. ದೈತ್ಯರುಗಳಲ್ಲೆಲ್ಲ ಮಧ್ಯದಲ್ಲಿ ಶೋಭಿಸುವಂತಹ ಒಂದು ವಿಶೇಷತೆ ಪ್ರಹ್ಲಾದನಲ್ಲಿದೆ. ಆದ್ದರಿಂದ ಪ್ರಹ್ಲಾದನು ನನ್ನ ವಿಭೂತಿ ಅಂತ ಹೇಳ್ತಾನೆ. ಎಣಿಸುವವರಲ್ಲಿ ಕಾಲನು ನಾನು. ಕಲಯತಾಂ ಕಾಲಃ ಅಹಂ ಅಸ್ಮಿ. ಕಲನ ಅಂದ್ರೆ ಲೆಕ್ಕ ಹಾಕೋದು ಅಂತ ಅರ್ಥ. ಸಂಕಲನ ಅಂತ ಹೇಳ್ತೇವಲ್ಲ ಹಾಗೆ. ಎಣಿಸೋದು, ಕ್ಯಾಲ್ಕುಲೇಷನ್ ಅಂತ ಅರ್ಥ. ಅದನ್ನು ಮಾಡೋದ್ರಲ್ಲಿ ಕಾಲ ನಾನು ಎಂಬುದಾಗಿ ಹೇಳ್ತಾನೆ. ಕಾಲವನ್ನು ಭಗವಂತನ ವಿಭೂತಿ ಅಂತ ನಾವು ಉಪಾಸನೆ ತೆಗೆದುಕೊಳ್ಳಬಹುದು. ಮೃಗಾಣಾಂಚ ಮೃಗೇಂದ್ರೋಹಂ. ಮೃಗಗಳಲ್ಲಿ ನಾನು ಮೃಗೇಂದ್ರ. ಕಾಡು ಪ್ರಾಣಿಗಳಲ್ಲಿ ಗ್ರಾಮ್ಯ ಪ್ರಾಣಿಗಳು, ಕಾಡು ಪ್ರಾಣಿಗಳು ಅಂತ, ವನ್ಯ ಪ್ರಾಣಿಗಳು ಅಂತ 2 ಬಗೆ. ಆ 2 ಬಗೆಯ ಪ್ರಾಣಿಗಳಲ್ಲಿ ವಿಭೂತಿಯಾಗಿ ನೋಡುವುದಾದ್ರೆ ಸಿಂಹವನ್ನು ನೋಡಬಹುದು. ಶಂಕರರು ಭಾಷ್ಯದಲ್ಲಿ ಸಿಂಹ ವ್ಯಾಘ್ರೋವ ಅಂತ ಹೇಳಿದ್ದಾರೆ. ಸಿಂಹವಾದ್ರೂ ಆಗ್ಬಹುದು, ಹುಲಿ ಆದ್ರೂ ಆಗಬಹುದು ಅಂತ. ಮೃಗೇಂದ್ರ ಅಂದ್ರೆ ಕಾಡಿನ ರಾಜ ಅಂತ. ಇಬ್ಬರನ್ನು ಕಾಡಿನ ರಾಜ ಅಂತ ಹೇಳುವುದುಂಟು. ಸಿಂಹ ಸಾಮಾನ್ಯವಾಗಿ ನಾವು ನೋಡುವುದು ಸಿಂಹ ಕಾಡಿನ ರಾಜ ಅಂತ ಹೇಳ್ತೇವೆ ನಮ್ಮಲ್ಲಿ. ಇನ್ನು ಪಕ್ಷಿಗಳಲ್ಲಿ ಭಗವಂತನ ವಿಭೂತಿ ಅಂತ ಏನಾದ್ರೂ ನೋಡುವುದಿದ್ರೆ ವೈನತೇಯ. ವೈನತೇಯ ಅಂದ್ರೆ ಗರುಡ. ಪಕ್ಷಿ ಎಂಬ ಶಬ್ದ ಎಷ್ಟು ಚೆನ್ನಾಗಿದೆ. ಪಕ್ಷವು ಅಸ್ಯ ಸ್ತಃ ಇತಿ ಪಕ್ಷಿ ಅಂತ. ಪಕ್ಷ ಅಂದ್ರೆ ರೆಕ್ಕೆ. ರೆಕ್ಕೆ, 2 ರೆಕ್ಕೆಗಳು ಇವೆ, ಆದ್ದರಿಂದ ಇದು ಪಕ್ಷಿ ಅಂತ ಹೆಸರು. ಆದ್ದರಿಂದ ಗಗನದಲ್ಲಿ ಸಂಚಾರ ಮಾಡುವ ಪಕ್ಷಿಗಳಲ್ಲಿ ನಾನು ಗರುಡ ಎಂಬುದಾಗಿ ಹೇಳ್ತಾನೆ. ಒಂದೊಂದಾಗಿ ನೋಡೋಣ. ದೈತ್ಯರಲ್ಲಿ ಪ್ರಹ್ಲಾದ ಅಂತ ಹೇಳ್ದ. ದೈತ್ಯರು ಅಂದ್ರೆ ಯಾರು? ಕಶ್ಯಪ ಪ್ರಜಾಪತಿ ಎನ್ನುವ ಒಬ್ಬ ಪ್ರಜಾಪತಿ ಇದ್ದನು. ಆ ಕಶ್ಯಪ ಪ್ರಜಾಪತಿ ಎನ್ನುವನು ಬ್ರಹ್ಮನ ಮಗ. ಈ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯ ಜವಾಬ್ದಾರಿಯನ್ನ ಭಗವಂತನಿಂದ ಪಡ್ಕೊಂಡ್ರು. ಅವರು ಒಂದು ಹಂತದ ಸೃಷ್ಟಿಯನ್ನ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನು ಒಂದು ಹಂತದ ಸೃಷ್ಟಿಯನ್ನ ಮಾಡ್ತಾನೆ. ತನ್ನ ತಂತ್ರ ಮುಂದಿನ ಸೃಷ್ಟಿಯನ್ನ ಮಾಡುವ ಜವಾಬ್ದಾರಿಯನ್ನ 14 ಪ್ರಜಾಪತಿಗಳು ಅಂತ, ಅವನದೇ ಮಕ್ಕಳು 14 ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಕೊಡ್ತಾನೆ. ಅವರಿಂದ ಇಡೀ ಮಾನವ ಸಂತತಿ ಅಂತ ಏನಿದೆ ಅದು ಬಂದಿದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಪ್ರಜಾಪತಿಗಳಲ್ಲಿ ಮುಖ್ಯವಾದವನು ಒಬ್ಬ ಕಶ್ಯಪ ಬ್ರಹ್ಮ, ಕಶ್ಯಪ ಪ್ರಜಾಪತಿ ಅಂತ ಹೇಳ್ತಾನೆ. ಅವನಿಗೆ 2 ಹೆಂಡಂದಿರು. ಒಬ್ಬಳ ಹೆಸರು ದಿತಿ, ಇನ್ನೊಬ್ಬಳ ಹೆಸರು ಅದಿತಿ ಅಂತ. ಆ ದಿತಿಯ ಮಕ್ಕಳಿಗೆ ದೈತ್ಯರು ಅಂತ ಹೇಳ್ತಾರೆ. ಅದಿತಿಯ ಮಕ್ಕಳಿಗೆ ಆದಿತ್ಯರು ಅಂತ ಹೇಳ್ತಾರೆ, ಅಥವಾ ದೇವತೆಗಳು ಅಂತ ಹೇಳ್ತಾರೆ. ನೋಡಿ ಎಷ್ಟು ಆಶ್ಚರ್ಯ ಅಂದ್ರೆ, ದೈತ್ಯರು ಮತ್ತು ಆದಿತ್ಯರು ಅಂದ್ರೆ ದೇವತೆಗಳು ದಾನವರು ಇಬ್ಬರೂ ಕೂಡ ಒಂದೇ ಅಪ್ಪನಿಗೆ ಹುಟ್ಟಿದ ಬೇರೆ ಬೇರೆ ಅಮ್ಮಂದಿರ ಮಕ್ಕಳು. ಅಂದ್ರೆ ಅರ್ಥಾತ್ ಏನಾಯ್ತು? ಇವರು ಅಣ್ಣ ತಮ್ಮಂದಿರು, ದೇವತೆಗಳು ಮತ್ತು ದೈತ್ಯರು. ಆದ್ರೆ ಗುಣಗಳು ತುಂಬಾ ವ್ಯತ್ಯಾಸ ಇತ್ತು ಇವರಲ್ಲಿ. ಕಾರಣ ಅಪ್ಪ ಕಾರಣ ಅಲ್ಲ, ಅಪ್ಪ ಒಂದೇ, ಅಮ್ಮಂದಿರು ಕಾರಣ. ಈ ದಿತಿ ಎನ್ನುವಂತಹ ಪತ್ನಿಯಲ್ಲಿ ಸ್ವಲ್ಪ ರಜೋಗುಣ ತಮೋಗುಣ ಪ್ರಧಾನವಾಗಿತ್ತು. ಅದರಿಂದ ಹುಟ್ಟಿದ ಮಕ್ಕಳಿಗೆ ಅದೇ ಗುಣ ಬಂತು. ಇನ್ನು ಅದಿತಿ ಎನ್ನುವಂತಹ ತಾಯಿ ಸತ್ವಗುಣ ಪ್ರಧಾನವಾದಳು. ಅದರಿಂದ ಆಕೆಗೆ ಹುಟ್ಟಿದ ಮಕ್ಕಳೆಲ್ಲ ಸಾತ್ವಿಕಾಂಶ ಸಂಭೂತರಾದ ದೇವತೆಗಳಾದ. ಹೀಗೆ ತಂದೆ ಒಬ್ಬನೇ ಆಗಿದ್ದರೂ ತಾಯಿಯ ಕಾರಣದಿಂದ ಮಕ್ಕಳಲ್ಲಿ ಗುಣಗಳು ವ್ಯತ್ಯಾಸ ಆದವು ಅಂತ ನಾವು ನೋಡ್ತೇವೆ.
ಆದ್ರೆ ಇದು ಪುರಾಣದ ಕಥೆಯಾಯ್ತು. ಇದಕ್ಕೊಂದು ಆಧ್ಯಾತ್ಮಿಕ, ಒಂದು ತಾತ್ವಿಕ ಚಿಂತನೆಯನ್ನು ಕೂಡ ನಾವು ಮಾಡಬಹುದು. ಏನಪ್ಪಾ, ನಮ್ಮ ಮನಸ್ಸು ಒಂದೇ, ಆದ್ರೆ ಈ ಗುಣಗಳ ವ್ಯತ್ಯಾಸದಿಂದ ಮನಸ್ಸಿನಲ್ಲಿ ಹುಟ್ಟುವ ವೃತ್ತಿಗಳು ವ್ಯತ್ಯಾಸ ಆಗುತ್ತೆ. ಮನಸ್ಸು ಒಂದೇ, ಕಶ್ಯಪ ಬ್ರಹ್ಮ ಇದ್ದ ಹಾಗೆ, ಕಶ್ಯಪ ಪ್ರಜಾಪತಿ ಇದ್ದ ಹಾಗೆ. ಸತ್ವಗುಣದಿಂದ ಕಾರಣದಿಂದಾಗಿ, ಸತ್ವಗುಣ ಅನ್ನುವ ಹೆಂಡತಿಯ ಸಂಬಂಧದಿಂದಾಗಿ ಸಾತ್ವಿಕ ವೃತ್ತಿಗಳು, ದೈವಿ ಗುಣಗಳು, ದೈವಿ ಸಂಪತ್ತು ಹುಟ್ಟುತ್ತೆ. ಅದೇ ರಜೋಗುಣ ತಮೋಗುಣ ಎನ್ನತಕ್ಕಂತಹ ಗುಣ ಸಂಬಂಧದಿಂದಾಗಿ ಆಸುರಿ ವೃತ್ತಿಗಳು ಹುಟ್ಟುತ್ತವೆ. ಆದ್ದರಿಂದ ಒಬ್ಬನೇ ವ್ಯಕ್ತಿಯ ಅಂತಃಕರಣದಲ್ಲಿ ದೇವತೆಗಳು ಇದ್ದಾರೆ, ದಾನವರು ಇದ್ದಾರೆ. DVGಯವರ ಭಾಷೆ ಹೇಳುವುದಾದ್ರೆ, ದೇವ ದಾನವ ರಣರಂಗ ಮಾನವ ಹೃದಯ. ಮನುಷ್ಯನ ಹೃದಯ ಅನ್ನೋದು ದೇವತೆಗಳ ಮತ್ತು ದಾನವರ ರಣರಂಗ ಅಂತ ಹೇಳ್ತಾರೆ. ಹೊಡೆದಾಟ ನಡೀತಾ ಇರ್ತದೆ. ನಮ್ಮೊಳಗೂ ಕೂಡ ದೇವತೆಗಳು ದಾನವರದ್ದು ಹೊಡೆದಾಟ ನಡೀತಾ ಇರ್ತದೆ. ಹಾಗೆ ಇಂಥ ಒಂದು ತಾತ್ವಿಕವಾದಂತಹ ಚಿಂತನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬಹುದು. ಆ ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ದೈತ್ಯರುಗಳಲ್ಲಿ ಬಹಳ ಪ್ರಭಾವಶಾಲಿಯಾದಂತಹ ಇಬ್ಬರಿದ್ರು. ಅವರ ಹೆಸರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ. ಈ ಇಬ್ಬರು ಕಾರಣಕ್ಕೂ ದೇವರು ಅವತಾರ ಮಾಡಿದ್ದಾನೆ, ಅಷ್ಟು ಪ್ರಬಲರಾಗಿದ್ರು ಅವರು. ಅದು ನಮಗೆ ಗೊತ್ತೇ ಇದೆ. ಜಯ ವಿಜಯ ಎನ್ನತಕ್ಕಂಥವರು ಸನತ್ ಕುಮಾರಾದಿ ಋಷಿಗಳನ್ನ ವಿರೋಧ ಮಾಡಿದಾಗ, ದುರ್ವಾಸ ಋಷಿಗಳನ್ನು ವಿರೋಧ ಮಾಡಿದಾಗ, ತದನಂತರ ಶಾಪಗ್ರಸ್ತರಾಗಿ 3 ಜನ್ಮಗಳಲ್ಲಿ ಅವರು ದೇವತೆಗಳ ಪರಮಾತ್ಮನ ವಿರೋಧಿಯಾಗಿ ಹುಟ್ಟುವಂತಹ ಒಂದು ಕಥೆ ನಮ್ಗೆ ಗೊತ್ತಿದೆ. ಆದ್ರಿಂದ ಹಿರಣ್ಯಾಕ್ಷ ಎನ್ನುವನು ತಮ್ಮ, ಹಿರಣ್ಯಕಶಿಪು ಎನ್ನುವನು ಅಣ್ಣ. ಹೀಗೂ ಹೇಳ್ತಾರೆ. ಹಿರಣ್ಯಾಕ್ಷ ಅಣ್ಣ, ಹಿರಣ್ಯಕಶಿಪು ತಮ್ಮ, ಹೀಗೂ ಇದೆ ಒಟ್ಟಿನಲ್ಲಿ ಅಣ್ಣ ತಮ್ಮಂದಿರಿಬ್ಬರು. ಈ ಹಿರಣ್ಯಾಕ್ಷ ಈ ಭೂಮಿಯನ್ನ ಸಮುದ್ರದಲ್ಲಿ ಅಡಗಿಸಿ, ಪಾತಾಳದಲ್ಲಿ ಅಡಗಿಸಿ, ವಿಷ್ಣುವಿನ ವರಾಹ ರೂಪದಿಂದ ತಾನು ಕೊಲ್ಲಲ್ಪಟ್ಟ. ವಿಷ್ಣು ವರಾಹ ರೂಪದಿಂದ ತಮ್ಮನನ್ನ ಕೊಂದ ಎಂಬ ಕ್ರೋಧದಿಂದ ಅಣ್ಣನಾದಂತಹ ಹಿರಣ್ಯಕಶಿಪು ವಿಷ್ಣು ದ್ವೇಷಿ ಆದ, ಹರಿದ್ವೇಷಿ ಆದವ. ಎಲ್ಲ ದೇವತೆಗಳನ್ನು ತನ್ನ ವಶದಲ್ಲಿಟ್ಟುಕೊಂಡ. ಹರಿಯನ್ನು ಕೊಲ್ಲಬೇಕು, ಹರಿ ನನ್ನ ಆಜನ್ಮ ವೈರಿ, ನನ್ನ ತಮ್ಮನನ್ನು ಕೊಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಜೀವನ ಪೂರ್ತಿ ದ್ವೇಷವನ್ನ ಕಟ್ಟುಕೊಂಡ. ಬಹಳ ವಿಚಿತ್ರ ಏನಪ್ಪಾ ಅಂದ್ರೆ, ಹರಿ ಸರ್ವವ್ಯಾಪಕ ಅವನು. ಆದ್ರಿಂದ ಅವನು ಎಲ್ಲೋ ಬೇರೆ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿದ್ದಾನೆ, ಅವನು ಸಂಹರಿಸಬೇಕು ಹೀಗೆಂಬುದಾಗಿ ಹಿರಣ್ಯಕಶಿಪು ಯೋಚನೆ ಮಾಡ್ತಿದ್ದ. ಬಟ್ ವಿಷ್ಣು ಯೋಚನೆ ಮಾಡ್ತಾನೆ, ಅವನು ಕಲ್ಪನೆ ಮಾಡ್ಕೊಂಡಿರೋ ವಿಷ್ಣು ಬೇರೆ. ನಾನು ಸರ್ವವ್ಯಾಪಕವಾದ ನಿತ್ಯ ಚೈತನ್ಯ ವಸ್ತು, ನಾನು ಎಲ್ಲೆಲ್ಲೂ ಇದ್ದೇನೆ. ಆದ್ರಿಂದ ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಲಿಕ್ಕೆ ಒಂದು ಆಯುಧವಾಗಿ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವನ ಮಗನೇ ಹುಟ್ಟಿದ. ಅವನ ಹೆಸರು ಪ್ರಹ್ಲಾದ ಅಂತ. ಅವನಿಗೆ ಹಿರಣ್ಯಕಶಿಪಕ್ಕೆ 5 ಜನ ಮಕ್ಕಳು. ಒಬ್ಬನ ಹೆಸರು ಪ್ರಹ್ಲಾದ, ಇನ್ನೊಬ್ಬನ ಹೆಸರು ಸಂಹ್ಲಾದ, 3ನೇವನು ಅನುಕ್ಲಾದ, 4ನೇವನು ಶಿಬಿ, 5ನೇವನು ಬಾಷ್ಕಲ ಅಂತ. ಈ ಪ್ರಹ್ಲಾದ ಎನ್ನುವವನು ಹರಿಭಕ್ತ. ಭಗವಂತನನ್ನ ಏಕೋಭಾವದಿಂದ, ಅನನ್ಯ ಭಾವದಿಂದ ಭಜಿಸುವ ಭಕ್ತ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಕಯಾದು ಗರ್ಭಿಣಿ ಇದ್ದಾಗ ನಾರದರ ಆಶ್ರಮದಲ್ಲಿ ಅವರ ಉಪದೇಶದಿಂದ ಪ್ರಭಾವಿತನಾಗಿ ಗರ್ಭದಲ್ಲಿಯೇ ಅವನಿಗೆ ಸಂಸ್ಕಾರವಾಯಿತು. ನಾರಾಯಣ ಅಷ್ಟಾಕ್ಷರಿ ಬೀಜ ಮಂತ್ರವನ್ನ ಉಪದೇಶ ಮಾಡಿದ್ರು ಅಂತ. ಒಟ್ಟಿನ ಹುಟ್ಟಿದ ಆರಭ್ಯ ಪರಿಸರ ಅನುಕೂಲಕರವಾಗಿರ್ಲಿಲ್ಲ, ವಿಷ್ಣು ದ್ವೇಷದ ಪರಿಸರ ಇತ್ತು. ಆದ್ರೆ ಪ್ರಹ್ಲಾದನ ಮನಸ್ಸಲ್ಲಿ ವಿಷ್ಣು ಭಕ್ತಿ, ಹರಿಭಕ್ತಿ ಅನ್ನೋದು ತುಂಬಿತ್ತು. ಸೊ ಇವನ ವಿಚಾರವನ್ನು ಸರಿ ಮಾಡಬೇಕು ಅಂತ ಹಿರಣ್ಯಕಶಿಪು ಗುರುಕುಲ ಕಳಿಸ್ತಾನೆ. ಗುರುಕುಲದಲ್ಲಿ ಏನ್ ಪಾಠ ಆಗ್ಬೇಕು? ಹಿರಣ್ಯಕಶಿಪುವೇ ಈಶ್ವರನು, ಅವನೇ ಲೋಕಕ್ಕೆ ಒಡೆಯ, ಲೋಕಾಧಿಪ, ಅವನ ಆಜ್ಞೆಯಂತೆ ಎಲ್ಲಾ ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಹಿರಣ್ಯಕಶಿಪುನ ಶ್ರೇಷ್ಠತ್ವ ಮತ್ತು ಲೌಕಿಕ ವಿದ್ಯೆ
ಇಷ್ಟು ಹೇಳ್ಕೊಡ್ಬೇಕು. ಆದ್ರೆ ಆದದ್ದೇ ಬೇರೆ. ಏನು ಅಲ್ಲಿ ಹರಿಭಕ್ತಿಯನ್ನ ಪ್ರಹ್ಲಾದ ತಾನು ಅನುಸಂಧಾನ ಮಾಡಿದ್ದಲ್ಲದೆ ಮಹಿಮೆಯನ್ನ, ಮಹಾವಿಷ್ಣುವಿನ ಮಹಿಮೆಯನ್ನ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ. ಆ ಷಂಡಾಮರ್ಕರು ಎನ್ನುವಂತಹ ಗುರುಕುಲದ ಅಧ್ಯಾಪಕರು ಏನಿದ್ರು, ಅವರು ಪಾಠ ಮಾಡಿದ್ದು ಇವರ ತಲೆಗೆ ಹೋಗ್ಲೇ ಇಲ್ಲ. ಪ್ರಹ್ಲಾದ ಹೇಳಿದ್ದೇ ಎಲ್ಲ ಕಲ್ತ್ಕೊಂಡ್ಬಿಟ್ರು ಮಕ್ಕಳೆಲ್ಲ. ಕೊನೆಗೆ ಪ್ರದರ್ಶನ ಮಾಡಪ್ಪ, ಮಕ್ಕಳ ವಿದ್ಯೆ ಪ್ರದರ್ಶನ ಮಾಡಬೇಕು ಅಂತ ಕರೆಸಿದಾಗ ಪ್ರಹ್ಲಾದ ಅಂತೂ ಹರಿಭಕ್ತಿಯನ್ನ ಎತ್ತಿ ಹಿಡಿತಾನೆ. ಕೊನೆಗೆ ಹಿರಣ್ಯಕಶಿಪು ಗುರುಕುಲಕ್ಕೆ ಕಳಿಸಿದ ಪ್ರಯೋಜನ ಆಗಲ್ಲ, ಗುರುಗಳ ಪ್ರಯೋಜನ ಇಲ್ಲ ಅಂತ ತಾನೇ ಉಪದೇಶ ಮಾಡಲಿ ಶುರು ಮಾಡ್ತಾನೆ. ಯಾವ ಉಪದೇಶ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅಷ್ಟು ಭಗವಂತನಲ್ಲಿ ಅನುರಕ್ತನಾಗಿದ್ದ, ಅನನ್ಯ ಭಕ್ತಿಯನ್ನ, ಅವ್ಯಭಿಚಾರಿಣಿ ಭಕ್ತಿಯನ್ನ ಹೊಂದಿದ್ದ. ಕೊನೆಗೆ ಶಿಕ್ಷೆ ಕೊಡ್ತಾನೆ. ಸಮಾಧಾನದಿಂದ ಹೇಳಿ ನೋಡ್ದ, ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಶಿಕ್ಷೆ ಕೊಟ್ಟಾದ್ರೂ ಅವನ ಬಾಯಿಂದ ವಿಷ್ಣು ಶಬ್ದ ಬಿಡಿಸ್ಬೇಕು, ನಾರಾಯಣ ಶಬ್ದ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಬೇರೆ ಬೇರೆ ರೀತಿಯ ಪ್ರಯೋಗ ಮಾಡ್ದ. ಆನೆ ಕಾಲಿಗೆ ಹಾಕಿ ತುಳಿಸ್ದ, ಪರ್ವತದಿಂದ ಬೀಳಿಸ್ದ, ಸಮುದ್ರಕ್ಕೆ ಹಾರಿಸಿದ, ಬೆಂಕಿಯನ್ನು ಇಟ್ಟ, ವಿಷವನ್ನ ಕುಡಿಸಿದ. ಯಾವ ಪ್ರಯತ್ನವೂ ಕೂಡ ಸಫಲವಾಗದೇ ಇದ್ದಾಗ ಕೊನೆಗೆ ಅವನಲ್ಲಿಯೇ ಕೇಳ್ತಾನೆ, ಏನು ವಿಷ್ಣು ವಿಷ್ಣು ಅಂತ ಹೇಳ್ತೀನಿ, ಎಲ್ಲಿದ್ದಾನ ತೋರಿಸು ನನಗೆ, ಅವನ ಕೈ ನೋಡೇ ಬಿಡುತ್ತೇನೆ ಅಂತ ಅವನು ಹೇಳ್ತಾನೆ. ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನಲ್ಲ. ಓಹೋ, ಕೊನೆಗೆ ಕಂಬದಲ್ಲಿದ್ದಾನೆ ಅಂತ ಹೇಳಿದ್ರೆ ಕಂಬವನ್ನ ಸೀಳಿಕೊಂಡು ನರಸಿಂಹನ ಅವತಾರ ಆಗ್ತದೆ. ಆ ನರಸಿಂಹ ಅವತಾರಕ್ಕೂ ಕಾರಣ ಇವನೇ, ಹಿರಣ್ಯಕಶಿಪುವೇ. ಹಾಗೆ ಬ್ರಹ್ಮನಲ್ಲಿ ವರ ಪಡ್ಕೊಂಡಿತ್ತು, ಬಹಳ ಬುದ್ಧಿವಂತಿಕೆಯಿಂದ ಕೇಳ್ಕೊಂಡಿದ್ದ. ಮನುಷ್ಯರು ಆಗ್ಬಾರ್ದು, ಪ್ರಾಣಿಗಳಾಗಿರ್ಬಾರ್ದು, ಹಗಲಾಗ್ಬಾರ್ದು, ರಾತ್ರಿ ಆಗ್ಬಾರ್ದು, ಒಳಗಾಗ್ಬಾರ್ದು, ಹೊರಗಾಗ್ಬಾರ್ದು, ಮೇಲಾಗ್ಬಾರ್ದು, ಕೆಳಗಾಗ್ಬಾರ್ದು, ಆಯುಧಗಳಿಂದ ಆಗ್ಬಾರ್ದು, ಹೀಗೆಲ್ಲ. ಕೊನೆಗೆ ಎಲ್ಲ ನಿಯಮಗಳನ್ನ ಪರಿಪಾಲಿಸಿ ನರಸಿಂಹ ರೂಪದಲ್ಲಿ ಬಂದು ಮಹಾವಿಷ್ಣು ಹಿರಣ್ಯಕಶಿಪುನ ಕೊಲ್ತಾನೆ. ಆ ಸಂದರ್ಭದಲ್ಲಿ ಪ್ರಹ್ಲಾದನು ಶ್ರೇಷ್ಠತೆ ಗೊತ್ತಾಗುತ್ತೆ. ದೈತ್ಯರ ಕುಲದ ಮಧ್ಯದಲ್ಲಿ ಇದ್ದುಕೊಂಡು ದೃಢಚಿತ್ತದಿಂದ ಭಗವಂತನ ಭಜಿಸ್ಬೇಕಾದ್ರೆ ಅದು ಎಂಥ ಭಕ್ತಿ ಹುಟ್ಟಿರ್ಬೇಕು ಅವನಲ್ಲಿ. ನಾವೆಲ್ಲ ಸಣ್ಣ ಪುಟ್ಟ ನಾಸ್ತಿಕರು ನಮ್ಮ ಎದುರಿಗೆ ಬಂದು ಲೌಕಿಕ ವಿಷಯ ಮಾತಾಡಿದ ತಕ್ಷಣ ನಮ್ ಭಕ್ತಿ ಹರಿದೋಗ್ಬಿಡ್ತದೆ, ಬತ್ತಿ ಹೋಗ್ಬಿಡ್ತದೆ ಭಕ್ತಿ. ಆದ್ರೆ ಅಂತಹ ವಿರುದ್ಧವಾದ ವಾತಾವರಣದ ಮಧ್ಯದಲ್ಲಿ ಭಗವದ್ಭಕ್ತಿಯನ್ನು ತಾನು ಕಾಪಾಡಿಕೊಂಡು ಉಳಿದವರ ಮೇಲೂ ಪ್ರಭಾವ ಬೀರ್ತಾನೆ ಅಂದ್ರೆ ಎಷ್ಟು ದೀಪ್ತವಾದಂತಹ ಭಕ್ತಿಯ ಜ್ವಾಲೆ ಅವನಲ್ಲಿ ಉರಿತಾ ಇತ್ತು ಎಂಬುದನ್ನ ನಾವು ಗಮನಿಸಬೇಕು. ಅದರಿಂದ ಅವನನ್ನ ಶ್ರೇಷ್ಠ ಭಕ್ತ ಎಂಬುದಾಗಿ ಕರೀತಾರೆ. ನಮ್ಮ ಪ್ರಾತಸ್ಮರಣೀಯರು ಅಂತ ಪ್ರಾತಃ ಕಾಲದಲ್ಲಿ ಸ್ಮರಿಸಬೇಕಾದಂತ ಭಾಗವತರ ಹೆಸರನ್ನ ಪ್ರಾಚೀನರು ದಾಖಲೆ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ಯಾರು ನೆನ್ಪು ಮಾಡ್ಕೊಳ್ಬೇಕು? ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಬಾರ್ದು. ಯಾಕಂದ್ರೆ ಅಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಯೋಗ್ಯವಾದವ್ರು ಯಾರು ಸಿಗಲ್ಲ. ಆದ್ರೆ ಹಿರಿಯರು ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ, ಅವ್ರು ನೆನ್ಪು ಮಾಡ್ಕೊಳ್ಬೇಕಂತೆ. ಭಾಗವತರು ಅಂತ ಅವ್ರ ಹೆಸರು. ಭಾಗವತರು ಅಂದ್ರೆ ಯಕ್ಷಗಾನದಲ್ಲಿ ಪದ್ಯ ಹೇಳುವವರು ಅಂತ ಅರ್ಥ. ಭಗವತಃ ಇದಂ ಭಾಗವತಂ, ಭಗವಂತನಿಗೆ ಸೇರಿದವರು ಅಂತ. ಭಾಗವತ ಅಂದ್ರೇನು? ಭಗವಂತನಿಗೆ ಸೇರಿದ್ದು ಅಂತ. ಭಗವಂತನ ಭಕ್ತಿಯಲ್ಲಿ ಅವನೊಟ್ಟಿಗೆ ಒಂದಾದವರು ಭಾಗವತರು, ಭಕ್ತರು ಅಂತ ಅರ್ಥ. ಅವರ ಪಟ್ಟಿ ಇದೆ. ಏನು? ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸಾಂಬರೀಷ, ಶುಕ, ಶೌನಕ, ಭೀಷ್ಮದಾಲ್ಭ್ಯಾನ್, ರುಕ್ಮ, ಅಂಗದಾರ್ಜುನ, ವಸಿಷ್ಠ, ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಈ ಪುಣ್ಯಾತ್ಮರಾದ ಭಾಗವತರನ್ನ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ಮರಿಸಿಕೊಳ್ತೇನೆ ಅಂತ ಅವರು ಸ್ಮರಣೆ ಮಾಡಬೇಕಂತ. ಶುಭ್ರವಾದ ಹೃದಯದಲ್ಲಿ ಇಂತಹ ಪುಣ್ಯಾತ್ಮರ ಭಕ್ತರ ಸ್ಮರಣೆ ಮಾಡಿದಾಗ ನಮ್ಮಲ್ಲಿಯೂ ಭಕ್ತಿ ಜಾಗೃತವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಲಿಸ್ಟಲ್ಲಿ ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ದಾಲ್ಭ್ಯ, ರುಕ್ಮಾಂಗದ, ಅರ್ಜುನ, ವಶಿಷ್ಠ, ವಿಭೀಷಣ ಇವರೆಲ್ಲ ಹೆಸರು ಬರುತ್ತೆ. ಆದ್ರೆ ಮೊದಲ ಹೆಸರು ಯಾರ್ದು ಬರುತ್ತೆ? ಪ್ರಹ್ಲಾದ. ಅವನು ದೈತ್ಯನಾಗಿದ್ರೂ ಕೂಡ
ಕೆಲವರೆಲ್ಲ ದೇವರ್ಷಿಗಳು, ನಾರದರು ದೇವರ್ಷಿಯವರು, ಪರಾಶರ ಮುಂತಾದವರು ಬಹಳ ದೊಡ್ಡ ಋಷಿಗಳು. ಆದ್ರೂ ಮೊದಲನೇ ಹೆಸರೇ ಪ್ರಹ್ಲಾದ ಅಂತ ಬಂತಲ್ಲ, ಅವನೆಂಥ ಭಕ್ತ ಎನ್ನುವುದನ್ನ ಇದು ಸೂಚಿಸ್ತದೆ. ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಎನ್ನುವ 4 ರೀತಿಯ ಭಕ್ತರಲ್ಲಿ ಅವನು ಜ್ಞಾನಿ ಭಕ್ತರ ಸಾಲಿಗೆ ಸೇರ್ತಾನೆ ಅಂತ ಹಿರಿಯರು ಹೇಳ್ತಾರೆ. ಅವನು ಪರಾಭಕ್ತನಾಗಿದ್ದ ಅಂತ, ನಿಷ್ಕಾಮ ಭಕ್ತನಾಗಿದ್ದ. ಯಾಕಂದ್ರೆ ನರಸಿಂಹನು ಅವನ ಮುಂದೆ ದರ್ಶನ ಇತ್ತಾಗ ನಿನಗೆ ಏನ್ ಬೇಕಪ್ಪ ಮಗು ಅಂತ ಕೇಳಿದ್ರೆ ಅವನು ಒಂದೇ ಕೇಳೋದು, ಏನಂತ, ನೀನೇನಾದ್ರೂ ಕೊಡೋದಿದ್ರೆ, ನನ್ಗೇನು ಬೇಡ, ಏನಾದ್ರೂ ಕೊಡೋದಿದ್ರೆ ಈ ಲೌಕಿಕರು ವಿಷಯ ವಸ್ತುಗಳ ಹಿಂದೆ ಅಪೇಕ್ಷೆಯನ್ನಿಟ್ಟು ಅದನ್ನು ಬಯಸಿ ಅದರ ಹಿಂದೆ ಬೆನ್ನಟ್ಟಿ ಓಡ್ತಾರಲ್ಲ, ಹಾಗೆ ನಿನ್ನನ್ನು ಅನುಸರಿಸಿ ನಿನ್ನ ಮೇಲೆ ಭಕ್ತಿಯನ್ನ ಮಾಡುವ ಹಾಗೆ, ನಿನ್ನನ್ನು ಪ್ರೀತಿಸುವ ಹಾಗೆ ನನ್ನ ಮನಸ್ಸನ್ನು ಕೊಡು, ನಿನ್ನ ಮೇಲೆ ಭಕ್ತಿಯನ್ನ ಮಾಡುವಂತ ಮನಸ್ಸನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಅಂದ್ರೆ ನಿಷ್ಕಾಮ ಭಕ್ತಿ, ಪರಾಭಕ್ತಿ ಅಂತ ಏನ್ ಕರೆಯುತ್ತೋ ಹಾಗೆ ಜ್ಞಾನಿ ಭಕ್ತ ಅಂತ ಕೂಡ ನಾವು ಹೇಳಬಹುದು. ಯಾಕಂತ ಹೇಳಿದ್ರೆ ಭಾಗವತದ ಒಂದು ಸಂದರ್ಭ ಇದು. ಅವನು ಶಿಷ್ಯರುಗಳಿಗೆಲ್ಲ ಬೋಧನೆ ಮಾಡ್ತಾ ಇರ್ತಾನೆ ಪ್ರಹ್ಲಾದ. 7ನೇ ಕಾಂಡದ 6ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಅವನು ಆ ಚಂಡಾಮರ್ಕರ ಪಾಠಶಾಲೆಯಲ್ಲಿ ಓದ್ತಾ ಇರುವಾಗ ಬೇರೆ ದೈತ್ಯ ಬಾಲಕರಿಗೆ ಹೇಳೋ ಮಾತು, ನಕ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಅಸುರಾತ್ಮಜಾಹ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ ಅಂತ ಹೇಳ್ತಾನೆ. ಅಂದ್ರೇನು? ನಹಿ ಅಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಅಸುರಾತ್ಮಜಾಹ. ಏ ಅಸುರರ ಮಕ್ಕಳೇ, ದೈತ್ಯರ ಮಕ್ಕಳೇ, ನಿಮ್ಗೊಂದು ವಿಷಯ ಹೇಳ್ತೇನೆ. ಈ ಅಚ್ಯುತ ಇದ್ದಾನಲ್ಲ, ನಾರಾಯಣ ವಿಷ್ಣು ಇದ್ದಾನಲ್ಲ, ಅವನನ್ನು ಖುಷಿಪಡಿಸೋದು, ಅವನನ್ನು ಆರಾಧಿಸೋದು, ಅವನನ್ನು ಪ್ರೀತಿಸೋದು ನ ಬಹ್ವಾಯಾಸ, ತುಂಬಾ ಕಷ್ಟ ಅಲ್ಲ ಅದು ಅಂತ, ತುಂಬಾ ಆಯಾಸಕರ ಅಲ್ಲ, ಸುಲಭ ಅದಂತ. ಯಾಕೆ? ಆತ್ಮತ್ವಾತ್ ಸರ್ವಭೂತಾನಾಂ, ಅವನು ನಮ್ಮೆಲ್ಲರ ಆತ್ಮನಾಗಿದ್ದಾನೆ. ಅವನು ಬಹಳ ದೂರ ಇದ್ದಿದ್ರೆ ನಾವು ಕಷ್ಟಪಡಬೇಕಿತ್ತು. ಅತ್ಯಂತ ಸನಿಹ ಇದ್ದಾನೆ, ಆತ್ಮಸ್ವರೂಪದಿಂದ ಅವನು ಪ್ರಕಾಶಮಾನನಾಗಿದ್ದಾನೆ. ಅಷ್ಟೇ ಇಲ್ಲ, ಸಿದ್ಧತ್ವಾದಿಹ ಸರ್ವತಃ, ಎಲ್ಲಾ ಕಡೆಯಲ್ಲಿಯೂ ಅವನು ಸ್ವತಃ ಸಿದ್ಧನಾಗಿದ್ದಾನೆ. ಅಂದ್ರೆ ನಮ್ಮ ಒಳಗೂ ಹೊರಗೂ ಆ ಮಹಾವಿಷ್ಣುವೇ ತುಂಬಿಕೊಂಡಿರೋದ್ರಿಂದ ಅತ್ಯಂತ ಸನಿಹದಲ್ಲಿದ್ದಾನೆ. ಆದ್ರಿಂದ ನಾವು ಜಗತ್ತನ್ನೇ ಮಹಾವಿಶ್ವಂ ವಿಷ್ಣು ಅಂತ ಆರಾಧಿಸಿಬಿಟ್ರೆ ಆಯ್ತಪ್ಪ, ಆತ್ಮನನ್ನೇ ಪರಮಾತ್ಮ ಅಂತ ಅನುಸಂಧಾನ ಧ್ಯಾನ ಮಾಡಿಬಿಟ್ರೆ ಆಯ್ತಪ್ಪ. ಅಷ್ಟು ಸುಲಭ ಇದೆ ಅಂತ ಹೇಳ್ತಾನೆ. ಅಂದ್ರೆ ಆ ಶಬ್ದದಲ್ಲಿ ಗೊತ್ತಾಗ್ತದೆ ಅವನಿಗೆ ವಿಷ್ಣು ಅಂದ್ರೆ ಯಾವುದೋ ಲೋಕದಲ್ಲಿರುವಂತಹ ವಸ್ತು ಅಂತ ಅಂದುಕೊಂಡಿಲ್ಲ. ಅವನು ನಮ್ಮೆಲ್ಲರ ಆತ್ಮನೇ ಮಹಾವಿಷ್ಣು ಎಂಬುದಾಗಿ ಪ್ರಹ್ಲಾದ ಭಾವಿಸಿತು. ಪ್ರಹ್ಲಾದ ಸ್ತುತಿಯಲ್ಲೂ ಕೂಡ ಅದೇ ಮಾತು ಬರ್ತದೆ. ವೇದಾಂತದಿಂದ ಸಮ್ಮಿಲಿತವಾದಂತಹ ವಾಕ್ಯ ಪುಷ್ಪಗಳು ಆ ಭಾಗವತದಲ್ಲಿ ಬರತಕ್ಕಂತಹ ಸ್ತೋತ್ರ ಸಾಹಿತ್ಯ ಇದೆಯಲ್ಲ, ವೇದಾಂತ ಚಿಂತನೆ, ಅದ್ವೈತ ವೇದಾಂತವೇ ಭೂಯಿಷ್ಠವಾಗಿರತಕ್ಕಂತಹ ಚಿಂತನೆಗಳ ನಿರ್ಗುಣ ಸ್ತುತಿಗಳು ಅನೇಕ ಅದರಲ್ಲಿ ಬರುವುದುಂಟು. ಅದರಲ್ಲಿ ಗೊತ್ತಾಗ್ತದೆ ಪ್ರಹ್ಲಾದನು ಜ್ಞಾನಿ ಭಕ್ತನಿದ್ದಾನೆ ಅಂತ. ಮತ್ತೆ ಆ ಪ್ರಹ್ಲಾದನ ವಾಕ್ಯ ಇದೆಯಲ್ಲ, ಹರಿಯು ಸರ್ವತ್ರ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ಸಾಧಿಸುವುದಕ್ಕಾಗಿಯೇ ಆ ನರಸಿಂಹದೇವರ ಅವತಾರ ಆಯಿತು ಅಂತ ಅದು ಭಾಗವತವೇ ಹೇಳುತ್ತೆ. ಪ್ರಹ್ಲಾದನ ಜ್ಞಾನವನ್ನು ಸಾಬೀತುಪಡಿಸೋದಕ್ಕಾಗಿಯೇ ಭಗವಂತ ಅವತಾರ ಮಾಡಿದ. ನೋಡಿ ಎಷ್ಟು ವಿಚಿತ್ರ, ಒಬ್ಬ ಭಕ್ತನಿಗಾಗಿ ಮಾಡಿದ ಅವತಾರ. ಜಗತ್ನಲ್ಲಿ ತುಂಬಾ ಜನರಿಗೆ ಅನುಕೂಲ ಆಯ್ತು. ಅದು ಸಾಮಾನ್ಯವಾಗಿ ಅವತಾರ ಹೇಗಾಗ್ತದೆ? ಸಮಾಜದ ಹಿತಕ್ಕೋಸ್ಕರ, ಎಲ್ಲರಿಗೋಸ್ಕರ, ಅವನು ಧರ್ಮ ರಕ್ಷಣೆಗಾಗಿ, ಅಧರ್ಮವನ್ನ ನಾಶಪಡಿಸುವುದಕ್ಕಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾನಲ್ಲ, ಹಾಗೆ ಆಗುವುದು ಅವತಾರ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ಆ ಪ್ರಹ್ಲಾದನಿಗೋಸ್ಕರನೇ ಬಂದ ಅವನು. ಯಾಕೆ? ಅವನ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಬಂದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ ಅದ್ಭುತ ರೂಪ ಮುದ್ವಹನ್
ಸ್ತಂಭೆ ಸಭಾಯಾಂ ನ ಮೃಗೇನ ಮಾನುಷಂ ಅಂತ ಭಾಗವತ ಹೇಳುತ್ತೆ. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು, ನನ್ನ ನಿಜವಾದ ಸೇವಕ ಭಕ್ತ ಆಡಿದ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಜಾತ್ಮ, ಏನ್ ಹೇಳಿದ್ದ ಅವನು? ಪರಮಾತ್ಮನು ಎಲ್ಲೆಲ್ಲೂ ತುಂಬಿದ್ದಾನೆ, ಸಕಲ ಜೀವರಾಶಿಗಳಲ್ಲೂ ಇದ್ದಾನೆ, ಒಳಗೂ ಹೊರಗೂ ನಾರಾಯಣನೇ ಇರುವುದು ಅಂತೇನ್ ಹೇಳಿದ್ದ ಪ್ರಹ್ಲಾದ, ಅದನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಅದೃಶ್ಯತಾದ ಅದ್ಭುತ ರೂಪ ಮುದ್ವಹನ್, ಅವನು ಅದ್ಭುತವಾದ ಒಂದು ರೂಪವನ್ನು, ನರಸಿಂಹ ರೂಪವನ್ನ ಧರಿಸಿಕೊಂಡು ಸ್ತಂಭೆ ಸಭಾಯಾಮ್, ಆ ಸಭೆಯ ಮಧ್ಯದಲ್ಲಿರುವ ಚಿನ್ನದ ಕಂಬ, ಚಿನ್ನದ ಸ್ತಂಭವನ್ನ ಒಡೆದು ನಮೃಗೇನ ಮಾನುಷಂ, ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ ಅನ್ನುವ ನರಹರಿ ರೂಪವನ್ನು ಧರಿಸಿ ಬಂದ. ಅದರಿಂದ ಆ ಪ್ರಹ್ಲಾದನ ಶ್ರೇಷ್ಠ ಭಕ್ತಿ ನಮಗೆ ಇಲ್ಲಿ ಗೊತ್ತಾಗ್ತದೆ. DVG ಕೂಡ ದೃಷ್ಟಾಂತ ಕೊಡುವಾಗ, ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ, ನಂಬಿಯೂ ನಂಬದಿರು ಇಬ್ಬಂದಿ ನೀನು, ಕಂಬದಿನ ಬಿಂಬದಿನ ಮೋಕ್ಷ ಬಬರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಅವನ ದೃಢ ಭಕ್ತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅಚಲವಾಗಿ ನಂಬದ ನೋಡಿ. ಇದು ವಿಶೇಷತೆ. ಅವ್ರು ವಿಷ ಕೊಡ್ಲಿ, ಬೆಂಕಿಲ್ ಸುಡ್ಲಿ, ಬೇಕಾದ್ದು ಮಾಡ್ಲಿ, ಹರಿ ಇದ್ದಾನೆ, ಶ್ರೀಹರಿ ನನ್ನನ್ನು ಕಾಪಾಡ್ತಾನೆ, ಮಹಾವಿಷ್ಣು ಸರ್ವಜ್ಞನು, ಸರ್ವಶಕ್ತನು, ಸರ್ವವ್ಯಾಪಕನು, ಭಕ್ತ ರಕ್ಷಕನು ಆಗಿದ್ದಾನೆ ಎಂಬ ವಿಷಯದಲ್ಲಿ ಎಳ್ಳಷ್ಟು ಸಂಶಯವೇ ಇರಲಿಲ್ಲ ಅಂತ ಅವನಿಗೆ. ನಂಬಿದನೋ ಪ್ರಹ್ಲಾದ. ಹಂಗೆ ಇವ್ ಹಿರಣ್ಯಕಶಿಪುನು ನಂಬದಿರ್ದನು ತಂದೆ, ಅವನಿಗೆ ಎಳ್ಳಷ್ಟು ಸಂಶಯ ಇರಲಿಲ್ಲ. ಏನು ಹರಿ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ, ಆ ವಿಷಯದಲ್ಲಿ ಸಂಶಯ ಇರಲಿಲ್ಲ ಅವನಿಗೆ. ಹರಿದ್ವೇಷ. ನಂಬಿಯೂ ನಂಬದಿರು ಇಬ್ಬಂದಿ ನೀನು. ಪ್ರಹ್ಲಾದ ನಂಬಿದ, ಅವನು ಏನು ಹಿರಣ್ಯಕಶಿಪು ಹರಿಯ ಸಾಮರ್ಥ್ಯವನ್ನ, ಜಗದ್ ರಕ್ಷಕತ್ವವನ್ನ, ಜಗದ್ ನಿಯಾಮಕತ್ವವನ್ನ ಅವನು ನಂಬಲಿಲ್ಲ. ಅದ್ರ ನಮ್ ಕಥೆ ಏನು? ನಂಬಿಯೂ ನಂಬದಿರು ಇಬ್ಬಂದಿ. ಇಬ್ಬಂದಿ ಅಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ. ನಂಬೋ ಆಸ್ತಿಕರ ವರ್ಗದಲ್ಲೂ ಇಲ್ಲ, ನಂಬದೇ ಇರೋ ನಾಸ್ತಿಕ ವರ್ಗದಲ್ಲೂ ಇಲ್ಲ. ಒಮ್ಮೊಮ್ಮೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೇವೆ, ಇಲ್ದಾಗಿದ್ದಾಗ ದೇವ್ರ ಬಗ್ಗೆ ಚಿಂತನೆ ಮಾಡಲ್ಲ, ಆ ಟೈಪ್ ಗಿರಾಕಿ ಅಂತ ಹೇಳ್ತಾರೆ DVG. ಕಂಬದಿನೋ ಬಿಂಬದಿನೋ ಮೋಕ್ಷ ಬಬರಿಂಗ ಆಯ್ತು. ಕಂಬದಲ್ಲಾದ್ರೂ ಕಂಡುಕೊಂಡ ಪ್ರಹ್ಲಾದ ನರಸಿಂಹನನ್ನ, ಕೆಲವರು ಬಿಂಬದಲ್ಲಿ ಕಂಡುಕೊಳ್ತಾರೆ. ಹಿರಣ್ಯಕಶಿಪಿಗೆ ಹೇಗಾಯ್ತಪ್ಪ ಅಂದ್ರೆ, ಅವನು ದೇವ್ರು ಇಲ್ಲ ಇಲ್ಲ ಅಂತ ಹೇಳೇನೆ ದೇವ್ರ ಸ್ಮರಣೆ ಮಾಡ. ಕಂಸನು ಹಾಗೆ, ಕೃಷ್ಣ ಬರ್ತಾನೆ ಬರ್ತಾನೆ ಅಂತ ಹೆದರ್ಕೊಂಡು ಭಕ್ತಿ ಮಾಡಿದ ಅಂತ, ಭಯ ಭಕ್ತಿ. ಈ ಒಂದು ದ್ವೇಷದಿಂದ ಮಾಡಿರೋ ಭಕ್ತಿ. ದ್ವೇಷದಿಂದ ಹಗಲು ರಾತ್ರಿ ಜಪಿಸಿದ್ ಯಾರನ್ನ ಇವನು? ಹಿರಣ್ಯಕಶಿಪು ವಿಷ್ಣುವನ್ನೇ. ವಿಷ್ಣು ಇಲ್ಲ ಇಲ್ಲ ಅಂತ ವಿಷ್ಣುನೇ ಸ್ಮರಿಸ್ತಾ ಇದ್ದ. ಹಾಗೆ ಸಿಂಬಳದಿನೋಣ ನೀನು. ಮನುಷ್ಯನು ಆ ನಂಬಿಕೆ ಕೊರತೆ ಇದೆ ಅಂತ, ಭಕ್ತಿಯ ಕೊರತೆ ಇದೆ ಅಂತ. ಪ್ರಹ್ಲಾದ ಆ ಪ್ರಕಾರದಿಂದ ಪ್ರಹ್ಲಾದನು ಭಗವದ್ ವಿಭೂತಿ ಎಂಬುದಾಗಿ ನಾವು ಕಾಣ್ತೇವೆ. ಇನ್ನೊಂದು ಸಂಗತಿಯು ಇಲ್ಲಿ ನಮ್ಮ ಗಮನಕ್ಕೆ ಬರ್ತದೆ. ಏನಂದ್ರೆ, ಒಬ್ಬ ಮನುಷ್ಯ ಶ್ರೇಷ್ಠನಾಗ್ಬೇಕಾದ್ರೆ, ಪೂಜನೀಯನಾಗ್ಬೇಕಾದ್ರೆ ಜಾತಿ ಪ್ರಧಾನ ಅಲ್ಲ ಅಂತ. ಯಾಕೆಂದ್ರೆ ಅವನು ದೈತ್ಯ ಜಾತಿಯಲ್ಲಿ ಹುಟ್ಟಿದ, ಅಸುರರ ವಂಶದಲ್ಲಿ ಹುಟ್ಟಿದ. ಅಸುರರು ಅಂತ ಹೇಳಿದ್ರೆ ಏನು? ತಮೋ ಪ್ರಧಾನವಾದಂತಹ ವ್ಯಕ್ತಿಗಳು. ಇವನ್ ಚಾತುರ್ವರ್ಣ ವ್ಯವಸ್ಥೆಯ ಒಳಗಡೆಗೂ ಬರೋದಿಲ್ಲ ಅವರು, ಅಸುರರು ಅಂತ ಹೇಳ್ತಕ್ಕಂಥದ್ದು. ಅಂತಹ ಒಂದು ಕುಲದಲ್ಲಿ ಅನರ್ಘ್ಯ ರತ್ನ ಹುಟ್ಟುತ್ತಲ್ಲ, ಆ ಪ್ರಹ್ಲಾದನನ್ನ ನಾವು ಬೆಳಿಗ್ಗೆ ಎದ್ದು ಸ್ಮರಿಸ್ತೇವಲ್ಲ ಮೊದಲನೇ ವ್ಯಕ್ತಿಯಾಗಿ, ಪ್ರಹ್ಲಾದ ರಾಜ ಎಂಬುದಾಗಿ. ಕಾರಣ ಏನು? ಜಾತಿ ಕಾರಣ ಆಗ್ಲಿಲ್ಲ. ಜಾತಿಯಿಂದ ಏನಾದ್ರೂ ನಾವು ದೊಡ್ಡವನು ಅಂತ ಗುರುತಿಸಬೇಕಾದ್ರೆ ರಾವಣನ ಬೆಳಿಗ್ಗೆ ಸ್ಮರಣೆ ಮಾಡಬೇಕು. ಯಾಕೆ? ಬ್ರಾಹ್ಮಣ, ವೇದಶಾಸ್ತ್ರ ವಿಶಾರದ, ಕಾವ್ಯಶಾಸ್ತ್ರಗಳನ್ನು ಕಲ್ತವನು, ಸಂಸ್ಕೃತಜ್ಞ ಅಂತ, ವಿಶ್ರವಸ್ಸಿನ ಮಗ.
ಆದ್ರೆ ಏನ್ ಮಾಡೋದು, ಗುಣದಲ್ಲಿ ಅಸುರನಾಗಿದ್ದ, ಜಾತಿಯಲ್ಲಿ ಬ್ರಾಹ್ಮಣ, ಗುಣದಲ್ಲಿ ಅಸುರ. ಆದ್ರಿಂದ ನಾವು ರಾವಣನ ಹೆಸರನ್ನ ಮಕ್ಕಳಿಗೆ ಇಡಲ್ಲ, ಆದ್ರೆ ಪ್ರಹ್ಲಾದ ಅಂತ ಹೆಸರಿಡ್ತೇವೆ. ಪ್ರಕರ್ಷೇಣ ಆಹ್ಲಾದಯತಿ, ಎಲ್ಲರನ್ನ ಸಂತೋಷಪಡಿಸ್ತಾನೆ, ತಾನು ಸಂತೋಷವಾಗಿದ್ದುಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾನೆ, ಪ್ರಹ್ಲಾದ ಅಂತ. ಯಾಕೆ? ಜಾತಿ ಇಂತ ಗುಣದಲ್ಲಿ ಮುಖ್ಯ. ಒಂದು ಶ್ಲೋಕ ನಮಗೂ ಗೊತ್ತಿರುತ್ತೆ ಇದು. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿರ್ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯ ರೂಪಮಧಿಕಂ ಕಿಂ ತತ್ಸು ಧಾಮ್ನೋರ್ಧನಂ. ಭಗವಂತನು ಭಕ್ತ್ಯಾ ತುಷ್ಯತಿ ಮಾಧವ ನಹಿ ಧನೈಃ ನಹಿ ಗುಣೈಃ ಭಕ್ತಿ ಪ್ರಿಯೋ ಮಾಧವ ಎಂಬುದಾಗಿ ಒಂದು ಮಾತಿದೆ. ಭಕ್ತ್ಯಾ ತುಷ್ಯತಿ, ಅವನಿಗೆ ಭಕ್ತಿ ಬೇಕು. ಜಾತಿ, ಕುಲ, ನೀತಿ, ಮತ್ತೊಂದು ಮಗದೊಂದು, ಇದೆಲ್ಲ ಗೌಣವಾದಂಥ ವಿಷಯಗಳು ಅಲ್ಲ. ಅದು ಪೂರಕವಾಗಿರುವಂಥದ್ದೇ, ಭಕ್ತಿಯನ್ನ ಬೆಳೆಸೋದು ಪೂರಕವಾಗಿರೋದೆ. ಆದರೆ ಅಂತಿಮ ಲಕ್ಷ್ಯ ಯಾವುದು? ವರ್ಣ, ಆಶ್ರಮ ಮುಂತಾದವುಗಳ ವ್ಯವಸ್ಥೆಯ ಅಂತಿಮ ಲಕ್ಷ್ಯ ಪರಾಭಕ್ತಿ ಪ್ರಾಪ್ತಿಯಾಗುತ್ತೆ. ಯಾರಲ್ಲಿ ಆ ಪರಾಭಕ್ತಿ ಇದೆಯೋ, ಅದು ಶಬರಿಯೋ, ಗುಹನೋ ಅಥವಾ ಪ್ರಹ್ಲಾದನೋ, ಅದನ್ನ ಪರಂಪರೆ ಗೌರವಿಸಿದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶವೂ ಇದೆ. ಒಟ್ಟಿನಲ್ಲಿ ದೈತ್ಯರನ್ನ ಆರಾಧಿಸುವಂತಹ ಭಾವನೆ ಇರುವವರಿಗೆ ಭಗವಂತನ ಮೇಲೆ ಧ್ಯಾನ ಮಾಡಬೇಕು ಅಂದ್ರೆ ಪ್ರಹ್ಲಾದ ಇದ್ದಾನೆ. ಇಲ್ಲ, ಸಾತ್ವಿಕರಿಗೂ ಇದ್ದಾನೆ ಪ್ರಹ್ಲಾದನನ್ನ ಅನುಸಂಧಾನ ಮಾಡಿದರೆ, ಭಗವದ್ರೂಪದಿಂದ ನೋಡಿದರೆ ನಮಗೆ ಭಗವಂತನಲ್ಲಿ ಭಕ್ತಿ ದೃಢವಾಗ್ತದೆ. ಇನ್ನು ಮುಂದೆ ಹೇಳ್ತಾನೆ, ಕಾಲ ಕಲಯತಾಮಹಂ, ಲೆಕ್ಕ ಹಾಕೋದ್ರಲ್ಲಿ ನಾನು ಕಾಲ ಅಂತ, ಕೌಂಟಿಂಗ್ ಮಾಡೋದ್ರಲ್ಲಿ ನಾನು ಟೈಮ್ ಎಂಬುದಾಗಿ ಹೇಳ್ತಾನೆ. ಕಾಲದ ಮಹಿಮೆ ಅಪಾರ. ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ. ಶಂಕರ ಭಗವತ್ಪಾದರು ಹೇಳ್ತಾರೆ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ನ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ. ಜಗತ್ತನ್ನ ಭಕ್ಷಿಸುವ ಕಾಲವೆಂಬ ವ್ಯಾಲ ಎಂಬುದಾಗಿ ಹೇಳ್ತಾರೆ. ಪ್ರತಿ ಕ್ಷಣವೂ ಕೂಡ ಕಾಲನ ದವಡೆಯಲ್ಲಿ ಸಿಕ್ಕಿ ಮನುಷ್ಯ ತನ್ನ ಆಯುಷ್ಯವನ್ನು ಕ್ಷೀಣಿಸಿಕೊಳ್ತಾ ಇದ್ದಾನೆ. ಆಯುರ್ನಶ್ಯತಿ ಪಶ್ಯತಾಂ, ನೋಡು, ಪ್ರತಿದಿನ ಯತಿಕ್ಷಯಂ ಯೌವನಂ, ಯೌವನ ಅನ್ನೋದು ಕ್ಷಯ ಆಗ್ತಾ ಇದೆ. ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸಾಹ, ಕಳೆದು ಹೋದ ದಿನಗಳು ಮತ್ತೆ ಹಿಂತಿರುಗಿ ಬರಲ್ಲ. 50 ವರ್ಷ 60 ವರ್ಷ ಕಳೆದಿದ್ದಾನೆ ಅಂದ್ರೆ ಅವೆಲ್ಲ ಮತ್ತೆ ಹಿಂತಿರುಗಿ ಬರಲ್ಲ, ಮುಗಿಯಿತು ಅಲ್ಲಿ. ಅದರಿಂದ ಬರ್ತ್ ಡೇ ಆಚರಿಸಿಕೊಳ್ಳುವಾಗ ಮೃತ್ಯುವಿಗೆ ಎಷ್ಟು ದಿನ ಹತ್ತಿರ ಆದೆ ನಾನು ಅಂತ ನೆನಪಿಸಿಕೊಳ್ಳೋದಕ್ಕೆ ಆ ದಿನ ಬಳಸಬಹುದೇ ಹೊರತು 60 ವರ್ಷ ಆಗೋದೇನ್ ದೊಡ್ಡ ಗ್ರೇಟ. ಸುಮ್ಮನೆ ಕೂತ್ರು 60 ವರ್ಷ ಆಗ್ತದೆ. 60 ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿದೆ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೋದು. ಇಲ್ಲ, ಇನ್ನು 20 ವರ್ಷನೇ ನಾನು ಹತ್ರ ಮೃತ್ಯುವಿಗೆ ಅಂತ ಒಂದು ಅನುಸಂಧಾನ ಮಾಡ್ಕೊಳ್ಬಹುದೇ. ಅದಕ್ಕೆ ನಮ್ಮಲ್ಲಿ 60 ವರ್ಷದ ಶಾಂತಿ ಅಂತ ಮಾಡೋದು, ಷಷ್ಠಬ್ದಿ ಪೂರ್ತಿ ಶಾಂತಿ ಅಂತ. ಆ ಶಾಂತಿ ವಿಜೃಂಭಣೆಯಿಂದ ಆಚರಿಸಿಕೊಳ್ತಾರೆ. ಅದ್ರ ಉದ್ದೇಶ ಏನು? ಜೀವನದ ಬೇರೆ ಬೇರೆ ಘಟ್ಟಗಳನ್ನ ಹಾದು ಹೋಗುವಾಗ 60ರ ಒಂದು ಘಟ್ಟದಲ್ಲಿ ಸ್ವಲ್ಪ ನಿಂತುಕೊಂಡು ಆತ್ಮಾವಲೋಕನ, ಹಿಂತಿರುಗಿ ಸಿಂಹಾವಲೋಕನ ಮಾಡಬೇಕು. ನಾನು ಕಾಲವನ್ನ ಹೇಗೆ ಕಳೆದೆ ನನ್ನ ಬದುಕಿನಲ್ಲಿ, ಇನ್ನು ಮುಂದಿನ ಕಾಲವನ್ನ ನಾನು ಹೇಗೆ ಕಳೀಬೇಕು ಅಂತ ವಿಚಾರ ಮಾಡೋದಕ್ಕೆ ಹಿರಿಯರು ಕೊಟ್ಟಂತಹ ಒಂದು ವಿಶೇಷ ಒಂದು ಕಾರ್ಯಕ್ರಮ. ಸಂಧಿ ಶಾಂತಿ ಅಂತ ಮಾಡ್ಕೊಳ್ತಾರೆ ಅಷ್ಟೇ. ಆದ್ರೆ ಕಾಲ ಜಗತ್ತನ್ನ ಭಕ್ಷಿಸ್ತಾ ಇದೆ, ತಿಂತಾ ಇದೆ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಬರ್ತಕ್ಕಂಥ, ಕೊನೆಯಲ್ಲಿ ಬರ್ತಕ್ಕಂಥ ಮಾತದು.
ಇನ್ನು ಉಪನಿಷತ್ತಲ್ಲಿಯೇ ಈ ಕಾಲದ ಮಹಿಮೆಯನ್ನು ಹೇಳೋದುಂಟು. ಈ ಸೃಷ್ಟಿಯಲ್ಲಿ ಒಂದು ಅವಿಭಾಜ್ಯ ಅಂಗ ಕಾಲ ಅಂತ. ಅದರಲ್ಲಿ ಎರಡು ಕಾಲಗಳಿದೆ. ಒಂದು ಸೋಪಾಧಿಕ ಕಾಲ, ಇನ್ನೊಂದು ನಿರುಪಾಧಿಕ ಕಾಲ ಅಂತ. ಮುಂದೆ ಈ ವಿಭೂತಿ ಯೋಗದಲ್ಲೇ ಬರುತ್ತೆ, ಅಹಮೇವ ಅಕ್ಷಯ ಕಾಲ ಅಂತ ಹೇಳ್ತಾನೆ. ಈ ಅಕ್ಷಯ ಕಾಲ ಅಂದ್ರೆ ನಿರುಪಾಧಿಕವಾದ ಕಾಲ. ಇಲ್ಲಿ ಹೇಳಿರತಕ್ಕಂಥ ಕಾಲ ಸೋಪಾಧಿಕ ಕಾಲ, ಸೂರ್ಯನ ಚಲನೆಯನ್ನ ಅನುಸರಿಸಿ ಗಣನೆ ಮಾಡತಕ್ಕಂತಹ ವಿಧಾನ. ನಮ್ಮ ಹಿರಿಯರು ಈ ಕಾಲ ಗಣನೆಯ ವಿಷಯದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೋದ್ರು ಅಂದ್ರೆ, ಸೂಕ್ಷ್ಮಾತಿ ಸೂಕ್ಷ್ಮ ಸಮಯವನ್ನೂ ಹಿಡಿದಿದ್ದಾರೆ. ಅತ್ಯಂತ ವಿಸ್ತಾರವಾದ ದೊಡ್ಡ ಕಾಲಘಟ್ಟ ಅಂದ್ರೆ ಯಾವುದು, ಕಲ್ಪ, ಯುಗ, ಚತುರ್ಯುಗ, ಕಲ್ಪ, ಅವುಗಳನ್ನ ನೋಡ್ಬಿಟ್ರೆ ಎಷ್ಟು ಸೊನ್ನೆ ಹಾಕ್ಬೇಕೇನೆ ಮುಂದೆ ಆ ಕಾಲದ ಸಂಖ್ಯೆ ಮುಂದೆ. ಅತ್ಯಂತ ಸಣ್ಣ ತ್ರುಟಿ, ನಿಮೇಷ ಮುಂತಾದ ಸಣ್ಣ ಲೆಕ್ಕವನ್ನು ಕೂಡ ಮಾಡಿದ್ದಾರೆ. ಈ ವಿಷಯ ವೇದದಲ್ಲೇ ಬಂದಿರತಕ್ಕಂಥ ಉಪನಿಷತ್, ಮಹಾನಾರಾಯಣ ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ, ಸರ್ವೇ ನಿಮೇಷ ಜಜ್ಞಿರೇ ವಿದ್ಯುತ ಪುರುಷಾದಧಿ ಕಲಾ ಮುಹೂರ್ತ ಕಾಷ್ಟಾಶ್ಚಾಹೋ ರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಸಂವತ್ಸರಶ್ಚ ಕಲ್ಪಂತಾಂ ಎಂಬುದಾಗಿ ಈ ಕಾಲದ ಲೆಕ್ಕಾಚಾರವನ್ನ ವೇದವೇ ಹೇಳುತ್ತೆ ನಮಗೆ. ವಿದ್ಯುತ ಪುರುಷಾದಧಿ ಅಂದ್ರೆ ಆ ಪರಮಾತ್ಮನಿಂದ, ಸೃಷ್ಟಿಕರ್ತನಾದ ಪರಮಾತ್ಮನಿಂದಲೇ ಈ ಕಾಲ ಹುಟ್ಟಿತು ಅಂತ ಹೇಳುತ್ತೆ. ಸೃಷ್ಟಿ ಪ್ರಕ್ರಿಯೆಯಲ್ಲಿ ನಿಮಿಷ ಹುಟ್ಟಿತು, ಸರ್ವೇ ನಿಮೇಷ, ನಿಮೇಷ ಅಂತ ಒಂದು ಮಿನಿಮಮ್ ಮೆಜರ್ಮೆಂಟ್, ಅದು ಕಾಲದ ಕಡಿಮೆ ಸಮಯದ ಲೆಕ್ಕ. ಆಮೇಲೆ ಅದು ಹೇಳುತ್ತೆ ಕಲಾ ಮುಹೂರ್ತ ಕಾಷ್ಟಾಶ್ಚಾಹೋ ರಾತ್ರಾಶ್ಚ, ಕಲಾ ಮುಹೂರ್ತ ಕಾಷ್ಟ ಅಹೋರಾತ್ರ. ಆಮೇಲೆ ಅರ್ಧಮಾಸ, ಮಾಸ, ಋತವ, ಋತು, ಸಂವತ್ಸರ. ಸಂವತ್ಸರ ದೊಡ್ಡದು ಸದ್ಯದ ಮಟ್ಟಿಗೆ ಮಧ್ಯದಲ್ಲಿ, ಇದಕ್ಕಂತ ದೊಡ್ಡದಿದೆ. ಅನೇಕ ಸಂವತ್ಸರಗಳು, ಶತಮಾನಂ ಭವತಿ 100 ವರ್ಷ, 100 ವರ್ಷ ಹಾಗೆ ಬರುತ್ತೆ. ಏನು ಕಲಿಯುಗ ಬರುತ್ತೆ, ವರ್ಷಗಳ ದೊಡ್ಡದು ಹಾಗೆ. ಈ ನಿಮೇಷ ಅನ್ನೋದು ಸಣ್ಣ ಸಮಯ. ನಿಮೇಷ ಅಂದ್ರೆ ಏನರ್ಥ, ಈ ರೆಪ್ಪೆ ಮುಚ್ಚಲಿಕ್ಕೆ ತಗೊಳ್ಳೋ ಸಮಯ ಅಂತ. ಉನ್ಮೇಷ ಅಂದ್ರೆ ರೆಪ್ಪೆ ತೆಗೆಯೋದು, ನಿಮೇಷ ಅಂದ್ರೆ ರೆಪ್ಪೆ ಮುಚ್ಚೋದು. ನೀವು ಲಲಿತಾ ಸಹಸ್ರನಾಮದಲ್ಲಿ ಕೇಳಿದ್ವಿ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಆ ಲಲಿತೆಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ, ಉನ್ಮೇಷ ನಿಮಿಷ ಉತ್ಪನ್ನ ವಿಪನ್ನ ಭುವನಾವಲಿ. ಈ ಅನೇಕ ಬ್ರಹ್ಮಾಂಡಗಳನ್ನ ರೆಪ್ಪೆ ಮುಚ್ಚಿ ತೆಗೆಯೋದ್ರೊಳಗೆ ಸೃಷ್ಟಿ ಲಯ ಮಾಡಿಬಿಡ್ತಾಳೆ, ಸೃಷ್ಟಿ ಸ್ಥಿತಿ ಲಯ ಮಾಡಿಬಿಡ್ತಾಳೆ ಅಂತ. ಹಾಗೆ ನಿಮೇಷ ಅಂತ ಹೇಳಿದ್ರೆ ರೆಪ್ಪೆ ಮುಚ್ಚೋದು ಅಂತ. ಅದು ಎಷ್ಟು ಸಮಯ, 18 ನಿಮೇಷಗಳಿಗೆ ಒಂದು ಕಾಷ್ಠ ಅಂತ ಹೇಳ್ತಾರೆ. 30 ಕಾಷ್ಠಗಳಿಗೆ ಒಂದು ಕಲೆ ಅಂತ ಹೇಳ್ತಾರೆ. 30 ಕಳೆಗಳಿಗೆ ಒಂದು ಘಟಿಕ, ನಮ್ಮಲ್ಲಿ ಗಳಿಗೆ ಅಂತ ಹೇಳುದುಂಟು, ಒಂದು ಗಳಿಗೆ, ಒಂದು ಘಟಿಕ, ಒಂದು ಘಟಿ ಅಂತ ಹೇಳ್ತಾರೆ. 2 ಘಟಿಕೆಗಳಿಗೆ ಒಂದು ಮುಹೂರ್ತ ಅಂತ ಹೇಳ್ತಾರೆ. ಒಂದು ಮುಹೂರ್ತ ಅಂದ್ರೆ 2 ಘಳಿಗೆ. ಸಾಮಾನ್ಯವಾಗಿ 48 ನಿಮಿಷ ಅಂತ ಈಗಿನ ವಿದೇಶಿ ಕಾಲಮಾನದ ಗಣನೆ ಅಂತ ಏನಿದೆ ಅದ್ರ ಪ್ರಕಾರ ಹೋದ್ರೆ 48 ನಿಮಿಷ, ಮಿನಿಟ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ನಿಮೇಷ ಬೇರೆ, ಮಿನಿಟ್ಸ್. ಆಮೇಲೆ 60 ಘಳಿಗೆಗಳಿಗೆ 24 ಗಂಟೆಯ ಅಹೋರಾತ್ರ. ಅಹೋರಾತ್ರ ಅಂದ್ರೇನು, ಹಗಲು ರಾತ್ರಿ. ಅಹ ಅಂದ್ರೆ ಹಗಲು, ರಾತ್ರ ಅಂದ್ರೆ ರಾತ್ರಿ. ಹಗಲು ರಾತ್ರಿ ಒಂದು ದಿನ ಅನ್ನುವಂಥದ್ದು 15 ದಿನ ಆಗ್ಬಿಟ್ರೆ ಅದು ಅರ್ಧ ಮಾಸ, ಅದಕ್ಕೇನೆ ಪಕ್ಷ ಅಂತ ಹೇಳ್ತಾರೆ. ಅದು ಇನ್ನು 15 ದಿನ ಸೇರಿಬಿಟ್ರೆ ಒಂದು ಮಾಸ, ತಿಂಗಳು ಅಂತ ಹೇಳ್ತಾರೆ. ಅದು 2 ತಿಂಗಳಿಗೆ ಒಂದು ಋತು ಬರುತ್ತೆ, ಚೈತ್ರ ವೈಶಾಖಕ್ಕೆ ವಸಂತ ಋತು. ಹಾಗೆ ಏನು 6 ಋತುಗಳು ಆಗ್ಬಿಟ್ರೆ ಒಂದು ವರ್ಷ, ಒಂದು ಸಂವತ್ಸರ ಅಂತ ಕರೀತಾರೆ. ಹೀಗೆ ವೇದದಲ್ಲಿಯೇ ಕಾಲಗಣನೆ ಎನ್ನುವಂಥದ್ದು ಬರುತ್ತೆ. ಆದ್ದರಿಂದ ಕಾಲ ಅನ್ನುವಂಥದ್ದು ಭಗವಂತನ ಒಂದು ಅಭಿವ್ಯಕ್ತಿಯೇ. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಲೆಕ್ಕ ಹಾಕೋದ್ರಲ್ಲಿ ನನ್ನ ಕಾಲ ಅಂತ ನಾವು ಅಂದ್ರೆ ಲೆಕ್ಕ ಹಾಕೋದು ಯಾವುದು, ಲೆಕ್ಕ ಹಾಕೋನ್ ಯಾರು, ಅದ್ರಲ್ಲಿ ಕಾಲ ಯಾವುದು ಅಂತ ಪ್ರಶ್ನೆ. ಅಂದ್ರೆ ಲೆಕ್ಕ ಹಾಕೋದಂದ್ರೆ ಏನು, ಕ್ಯಾಲ್ಕುಲೇಟರ್.
ಯಾವುದೋ ಒಂದನ್ನು ಲೆಕ್ಕ ಹಾಕ್ತಾನಲ್ಲ. ಈ ವ್ಯಾಪಾರಿಗಳೆಲ್ಲ ಅವತ್ತಿನ ಲೆಕ್ಕಾಚಾರ ಕರೆಕ್ಟಾಗಿ ಮಾಡ್ತಾರೆ. ವಾರ್ಷಿಕವಾಗಿ ಬಿಸ್ನೆಸ್ಸಿನ ಲಾಭ ನಷ್ಟಗಳ ಲೆಕ್ಕಾಚಾರ ನಡೆಯುತ್ತದೆ. ಮನೆಗೆ ಏನಾದ್ರೂ ಸಾಮಾನು ತಂದ್ರೆ ಲೆಕ್ಕಾಚಾರ ನಡೀತದೆ. ಎಲ್ಲರೂ ಲೆಕ್ಕಾಚಾರ ಮಾಡೋರೆ. ಪ್ರಪಂಚದಲ್ಲಿ ಲೆಕ್ಕಾಚಾರ ಮಾಡದೇ ಇರೋರು ಯಾರೂ ಇಲ್ಲ. ಆದ್ರೆ ಒಬ್ಬ ಇದಾನಂತೆ, ಭಯಂಕರ ಪರ್ಫೆಕ್ಟ್ ಲೆಕ್ಕ ಇಡೋನು. ಅವನಿಗೆ ಚಿತ್ರಗುಪ್ತ ಅಂತ ಹೇಳ್ತಾರೆ. ಲೆಕ್ಕ ಹಾಕೋದ್ರಲ್ಲಿ ನಾನ್ ಚಿತ್ರಗುಪ್ತ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ ಅಂತ ಒಬ್ರು ಹೇಳ್ತಾ ಇದ್ರು ಮಹಾತ್ಮ. ಚಿತ್ರಗುಪ್ತ ಅಂದ್ರೇನು? ಗುಪ್ತವಾಗಿ ಚಿತ್ರಿಸಿಕೊಳ್ಳುವನು. ಗುಪ್ತ ಅಂದ್ರೆ ಸೀಕ್ರೆಟ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ವೈಶ್ಯರಿಗೆ ವ್ಯಾಪಾರ ಮಾಡುವಂತಹ ವರ್ಗದವರು ಸರ್ ನೇಮ್ ಗುಪ್ತ ಅಂತ ಇಟ್ಕೊಳ್ತಿದ್ರು. ಯಾಕೆ? ಸೀಕ್ರೆಸಿ ಮೇಂಟೈನ್ ಮಾಡಿದ್ರೆ ವ್ಯಾಪಾರ ನಡೆಯಲ್ಲ. ಎಲ್ಲಿಂದ ಬಟ್ಟೆ ತರ್ತೇವೆ, ಯಾವ ರೇಟಿಗೆ ತರ್ತೇವೆ, ಇದೆಲ್ಲ ನಾವು ಸೀಕ್ರೆಸಿ ವ್ಯಾಪಾರನೇ ನಡೆಯಲ್ಲ. ಅದರಿಂದ ಗುಪ್ತ. ಕ್ಷತ್ರಿಯರು ವರ್ಮ ಅಂತ ಇಟ್ಕೋತಿದ್ರು. ವರ್ಮ ಅಂದ್ರೆ ಕವಚ ಅಂತ ಅರ್ಥ. ಧರ್ಮದ ರಕ್ಷಣೆಗೋಸ್ಕರ ಅವರು ಏನು ಜೀವನವನ್ನು ಮುಡಿಪಾಗಿಟ್ಟವ್ರು. ಅದರಿಂದ ವರ್ಮ ಅಂತ ಕ್ಷತ್ರಿಯರಿಗಿರೋ ಸರ್ನಿ. ಬ್ರಾಹ್ಮಣರಿಗೆ ಶರ್ಮ ಅಂತ ಇರ್ತಿತ್ತು. ಶರ್ಮ ಅಂದ್ರೆ ಶಾಂತಿ, ಸಮಾಧಾನ, ಹಾಗೆ ತೃಪ್ತಿ. ಎಲ್ಲ ಭಸೇ ನಿಜ ಕರ್ಮೋಪಾತ್ತಂ ವಿತ್ತಂತೇನ ವಿನೋದಯ ಚಿತ್ತ. ಇದು ಶರ್ಮ, ಬ್ರಾಹ್ಮಣ ಸ್ವಭಾವ, ಶಾಂತಿ ಅಂತ ಅರ್ಥ. ಈ ಗುಪ್ತವಾಗಿ ಚಿತ್ರಿಸಿಕೊಳ್ಳು, ರಹಸ್ಯವಾಗಿ ನಮ್ಮೆಲ್ಲರ ಕರ್ಮ ಪಾಪ ಪುಣ್ಯದ ಲೆಕ್ಕವನ್ನ ಚಿತ್ರಿಸಿಕೊಳ್ಳುವ ಚಿತ್ರಗುಪ್ತ ಇದ್ದಾನ, ಅವನೇ ತಾನು ಅಂತ ಹೇಳ್ತಾನೆ. ಅವನು ಯಮನೂ ಆಗಬಹುದು, ಯಮನ ಅನುಚರನೂ ಆಗಬಹುದು. ಯಾಕಂದ್ರೆ ಬೇರೆ ಎಲ್ಲ ಲೆಕ್ಕಾಚಾರ ಮಾಡೋದು ಸುಲಭ. ಕಂಪ್ಯೂಟರ್ ಇಟ್ಕೊಂಡು ಸಣ್ಣ ಪುಟ್ಟ ಲೆಕ್ಕಾಚಾರ ಎಲ್ಲ ಮಾಡ್ಬಿಡುವುದು. ಆದ್ರೆ ಇದು ಭಯಂಕರ ಲೆಕ್ಕಾಚಾರ ಇದು. ಯಾಕೆ? ಯಾಕಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ತ್ರಿವಿಧ ಕರ್ಮಗಳಿರ್ತದೆ. ಒಬ್ಬ ಮನುಷ್ಯನಿಗೆ ಯಾವ ಕಾಲಘಟ್ಟದಲ್ಲಿ ಯಾವ ಕರ್ಮಫಲವನ್ನ ಎಲ್ಲಿ ನೀಡಬೇಕು, ದೇಶ ಕಾಲ ನಿಮಿತ್ತವನ್ನು ಅನುಸರಿಸಿಕೊಂಡು ಕರ್ಮ ಫಲ ನೀಡೋದಿದೆಯಲ್ಲ, ಅದಕ್ಕೆ ಭಯಂಕರ ಲೆಕ್ಕಾಚಾರ ಬೇಕಾಗ್ತದೆ. ಅದು ಒಬ್ರಿಬ್ರಿಗಲ್ಲ. ನಮ್ಮ ಭೂಮಿಯ ಮೇಲೆ ಎಷ್ಟು ಒಂದು 800 ಕೋಟಿ ಜನ ಇರ್ಬೋದು. ಅದರಲ್ಲಿ ಭಾರತ ದೇಶದಲ್ಲೇ ಎಷ್ಟು 150 ಕೋಟಿ, ಚೀನಾದಲ್ಲಿ ಒಂದು 140 ಕೋಟಿ, ಒಂದು 35% ಜನಗಳು ನಮ್ಮ ಚೀನಾ ಭಾರತದಲ್ಲೇ ಇದ್ದಾರೆ. ಪ್ರತಿಯೊಬ್ಬಂದು ಸಂಚಿತ, ಆ ಪ್ರಾರಬ್ಧ, ಆಗಾಮಿ. ಜನಗಳು ಬಿಡಿ, ಪಶು ಪಕ್ಷಿ, ಭೂಚರ, ಖೇಚರ, ಜಲಚರ, ಎಲ್ಲ ಪ್ರಾಣಿ ವರ್ಗದ್ದು, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಸೇರಿಸ್ಕೊಂಡು ದೇವಲೋಕದಲ್ಲಿ ಹುಟ್ಟಿದ ದೇವತೆಗಳು, ಅವರೆಲ್ಲರದು ಕರ್ಮವನ್ನ ಆಯಾ ಕಾಲಕ್ಕೆ ಫಲವನ್ನು ಕೊಡಬೇಕಾದ್ರೆ ಎಂತಹ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅವನು ಅಂತ. ಸರಿಯಾಗಿ ಸಿಗ್ಬೇಕಲ್ಲ. ಇದೇ ಗಂಡನಿಗೆ ಇದೇ ಹೆಂಡತಿ ಇಷ್ಟೇ ಕಾಲ ಅವ್ರು ಹೊಡೆದಾಡ್ಕೋಬೇಕು ಅಥವಾ ಪ್ರೀತಿಯಿಂದ ಜೀವನ ಮಾಡ, ಬಹಳ ಕಷ್ಟ ಉಂಟು. ಒಬ್ಬ ರೋಗಿಯಾಗಿ ಮನೇಲಿ ಮಲಗುತ್ತಾನೆ ಅಂತ ಆದ್ರೆ ಅವನ ಸೇವೆ ಮಾಡ್ಲಿಕ್ಕೆ ಒಂದಿಷ್ಟು ಜನ ಇರ್ಬೇಕಲ್ಲ. ಈಗ ರೋಗಿಯಾಗಿ ಮಲ್ಕೊಳ್ಳೋನಿಗೆ ಪಾಪಕ್ಷಯ, ಸೇವೆ ಮಾಡುವವರಿಗೂ ಒಂದಿಷ್ಟು ಪಾಪಕ್ಷಯ ಆಗ್ಬೇಕಲ್ಲ. ಆ ರೀತಿ ಒಬ್ಬರನ್ನ ಸೇರಿಸೋದು. ಈ ಕರ್ಮ ಅನ್ನೋದು ಈ ವ್ಯಕ್ತಿಯ ಸಂಬಂಧದಿಂದ ಅವನಿಗೆ ಭೋಗವಾಗಿ ಕ್ಷಯವಾಗಬೇಕು ಅಂತ ಸರಿಯಾದ ಸಮಯಕ್ಕೆ ಪ್ರತಿ ಜೀವಿಯನ್ನ ಸೇರಿಸುವ ಕರ್ಮ ಫಲದಾತೃತ್ವದ ರೂಪವಾದಂತಹ ಲೆಕ್ಕಾಚಾರ ಏನಿದೆ ಅದನ್ನ ಇಲ್ಲಿ ಕಾಲ ಅಂತ ಕರೆದಿದ್ದಾರೆ. ಅಹಮೇವ ಏನು ಕಲಯತಾಂ ಅಹಂ ಕಾಲ, ಲೆಕ್ಕ ಹಾಕೋದ್ರಲ್ಲಿ ನಾನು ಕಾಲ. ಆದ್ರಿಂದ ಚಿತ್ರಗುಪ್ತನ ರೀತಿಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಅನುಸಂಧಾನ ಮಾಡಬಹುದು ಅಂತ ಒಬ್ಬರು ಮಹಾತ್ಮರ ಅಭಿಪ್ರಾಯ. ಇನ್ನು ಮುಂದೆ ಮೃಗಾಣಾಂಚ ಮೃಗೇಂದ್ರೋಹಂ. ಮೃಗೇಂದ್ರ ಅಂದ್ರೆ ಸಿಂಹ. ಮೃಗಾಣಾಂ ಇಂದ್ರ ಮೃಗೇಂದ್ರ. ಮೃಗಗಳಿಗೆ ಇಂದ್ರ. ಇಂದ್ರ ಅನ್ನೋ ಶಬ್ದಕ್ಕೆ ಅರ್ಥ ಒಡೆಯ ಅಂತ ಅರ್ಥ. ಗಜೇಂದ್ರ
ಅಂತ. ಗಜಗಳಿಗೆ ಒಡೆಯ ಅಂತ. ಮೃಗೇಂದ್ರ ಮೃಗಗಳಿಗೆ ಒಡೆಯ. ಮೃಗಗಳಲ್ಲಿ ನಾನು ಸಿಂಹ ಅಂತ ಹೇಳ್ತಾರೆ. ಯಾಕೆ ಸಿಂಹ? ನೋಡಿ, ಸಿಂಹಕ್ಕೆ ತನ್ನ ಪರಾಕ್ರಮ ಇದೆ, ಪರಾಕ್ರಮದ ಅರಿವಿದೆ, ಆತ್ಮವಿಶ್ವಾಸ ಇದೆ. ಸುಭಾಷಿತಕಾರ ಒಂದ್ ಕಡೆಗೆ ಬಹಳ ಚೆನ್ನಾಗಿ ಹೇಳ್ತಾನೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತಾ. ಕಾಡಿಗೆ ಇನ್ನು ಮುಂದೆ ನೀನ್ ರಾಜ ಅಂತ ಯಾರಾದ್ರೂ ಪಟ್ಟಾಭಿಷೇಕ ಮಾಡ್ತಾರ, ಪಟ್ಟ ಅಭಿಷೇಕ ಅಂತ ಮಾಡ್ಲಿಕ್ಕುಂಟು. ಸಿಂಹಾಸನದ ಮೇಲೆ ಕೂರಿಸಿ ಬೇರೆ ಬೇರೆ ನದಿಗಳ ನೀರನ್ನ ತಂದು ವೈದಿಕರು ಮಂತ್ರದಿಂದ ಅಭಿಷೇಕ ಮಾಡಿ ಇವತ್ತಿನಿಂದ ಈ ರಾಜ್ಯಕ್ಕೆ ಇವನು ರಾಜ ಅಂತ ಒಂದು ಸಂಸ್ಕಾರ ವಿಶೇಷ ಮಾಡುವುದು ಪಟ್ಟಾಭಿಷೇಕ ಅಂತ ಹೇಳ್ತಾರೆ. ಅದಕ್ಕೆ ಆ ಪಟ್ಟಾಭಿಷೇಕ ಯಾರಾದ್ರೂ ಮಾಡ್ಲಿಕ್ಕುಂಟು? ಇಲ್ಲ. ವಿಕ್ರಮಾರ್ಜಿತ ಸತ್ವಸ್ಯ, ಅದು ತಾನೇ ಗಳಿಸಿಕೊಂಡಂತಹ ಪರಾಕ್ರಮ, ಶೌರ್ಯ, ಧೈರ್ಯ, ಕೆಚ್ಚು ಅಂತ ಹೇಳ್ತಾರಲ್ಲ, ಅದೇ ರಾಜ. ಬೇರೆಯವರು ಒಪ್ಕೊಂಡ್ಬಿಡ್ತವೆ. ಎಲ್ಲರೂ ಬಂದು ಏನು ಸನ್ಮಾನ ಮಾಡಿ ಹಾರ ಹಾಕಿ ಗೌರವ ಪತ್ರಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಸಿಂಹ ಎಲ್ಲಿಗೆ ಪ್ರವೇಶ ಆಯ್ತು ಕಾಡಿಗೆ, ಅದು ಕೂತ್ಕೊಳ್ತು ಅಂದ್ರೆ ಬೇರೆ ಪ್ರಾಣಿಗಳೆಲ್ಲ ಹೆದರ್ಕೊಂಡು ದೂರ ಓಡಿ ಹೋಗೋದೆ. ಯಾಕೆ? ಅದ್ರ ವ್ಯಕ್ತಿತ್ವವೇ ಹಾಗೆ ಅಂತ. ಯಾರೋ ನನ್ನನ್ನ ದೊಡ್ಡವರನ್ನಾಗಿ ಮಾಡಬೇಕು, ಯಾರೋ ನಂಗೆ ಸಪೋರ್ಟರ್ಸ್ ಬೇಕು ನಾನು ಬೆಳೆಯೋದಕ್ಕೆ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಾಗ ಹಿರಿಯರು ಈ ದೃಷ್ಟಾಂತ ಕೊಡ್ತಾರೆ, ಸಿಂಹದ ದೃಷ್ಟಾಂತ ಕೊಡ್ತಾರೆ. ವಿಕ್ರಮಾರ್ಜಿತ ಸತ್ವಸ್ಯ, ನಾನೇ ಆ ಶಕ್ತಿ ಸಂಪಾದನೆ ಮಾಡ್ಕೊಂಡು ಜೀವನದಲ್ಲಿ ಎದ್ದು ನಿಲ್ಬೇಕು, ಮೇಲ್ ಬರ್ಬೇಕು. ಆ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ಹೇಗೆ ಸಿಂಹಕ್ಕೆ ಯಾರು ಏನು ನೀನು ಮೃಗಾಧಿರಾಜ, ನೀನು ಮೃಗಗಳಿಗೆಲ್ಲ ಒಡೆಯ ಅಂತ ಅಭಿಷೇಕ ಸಂಸ್ಕಾರ ಮಾಡಲು, ತನ್ನ ವ್ಯಕ್ತಿತ್ವವೇ ಹಾಗಿರ್ತದ, ಹಾಗೊಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತೆ. ಅದನ್ನ ಆತ್ಮವಿಶ್ವಾಸ, ಪರಾಕ್ರಮ, ಧೈರ್ಯ, ಸಾಹಸ, ಇದರ ಪ್ರತಿರೂಪವಾಗಿ ಸಿಂಹ. ಅದು ಸಿಂಹದ ಮರಿ ಆದ್ರೂ ಕೂಡ ಜೋರಿರುತ್ತದೆ. ಸುಭಾಷಿತ ಚೆನ್ನಾಗಿ ಹೇಳ್ತಾರೆ, ಸಿಂಹಶಿಶುರಪಿ, ಅದು ಭರ್ತೃಹರಿ ಹೇಳೋ ಮಾತಿದು. ಸಿಂಹಶಿಶುರಪಿ ನಿಪತತಿ ಮದಮಲಿನ ಕಪೋಲ ಭಿತ್ತಿಷು ಗಜೇಶು ಪ್ರಕೃತಿರಿಯಂ ಸತ್ವವತಾಂ ನ ಖಲು ವಯಃ ತೇಜಸೋ ಹೇತು. ಸಿಂಹದ ಮರಿ ಆದ್ರೂ ಕೂಡ ಮದಧಾರೆಯಿಂದ ನೆನೆದ ಆನೆಯ ಗಂಡ ಸ್ಥಳದ ಮೇಲೆ ಮುಗಿ ಬೀಳ್ತದಂತ. ಒಂದು ಗಜ ಆನೆ ಬಹಳ ಶಕ್ತಿಶಾಲಿ. ಅದು ಸಮಸ್ಯೆ ಏನಪ್ಪಾ ಅಂದ್ರೆ, ಆನೆಗೆ ನಾನು ಶಕ್ತಿಶಾಲಿ, ಬೇರೆ ಪ್ರಾಣಿಗಳನ್ನ ನಾನು ಓಡಿಸಬಲ್ಲೆ ಅನ್ನೋ ತಿಳುವಳಿಕೆ ಇಲ್ಲ ಪಾಪ. ಇದೇ ಸಮಸ್ಯೆ. ಅದಕ್ಕೆ ಮದ ಬಂದಾಗ ಭಯಂಕರ ಶಕ್ತಿ ಬರ್ತದಂತೆ, ಸಿಕ್ಕಿದ್ದನ್ನು ಹುಡಿ ಪುಡಿ ಮಾಡಿ ಹೋಗ್ತದೆ. ಅಂತಹ ಮದ ಗಜವನ್ನ ಅದರ ಕಪೋಲಕ್ಕೆ ದಾಳಿ ಮಾಡಿ ಸಿಂಹದ ಮರಿ ಅದನ್ನಲ್ಲೇ ಬೀಳಿಸ್ಬಿಡ್ತದಂತೆ. ಪ್ರಕೃತಿ ಗ್ರಿಯಂ ಸತ್ವವತ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರಿಗೆ ಆತ್ಮಬಲ ಇದೆಯೋ ಅವರ ಸ್ವಭಾವವೇ ಹೀಗೆ ಅಂತ. ನ ಖಲು ವಯಃ ತೇಜಸ್ಸೋ ಹೇತು. ಸ್ಟ್ರೆಂತ್, ತೇಜಸ್ ಅಂದ್ರೆ ಸ್ಟ್ರೆಂತ್, ಸಾಮರ್ಥ್ಯ. ಅದಕ್ಕೆ ಕಾರಣ ವಯಸ್ಸಲ್ಲ ಅಂತ. ಅಯ್ಯೋ ಅವನು ಸಣ್ಣವನಿದ್ದಾನೆ ಅಷ್ಟೇ ಇಲ್ಲ. ಅಭಿಮನ್ಯು ಎಷ್ಟು ಸಣ್ಣವನು, ಅವನು ಚಕ್ರವ್ಯೂಹವನ್ನು ಭೇದಿಸಿದ. ಸತ್ಯನೆಂದೆನಬೇಡ ಸೋತೆನೆಂದೆನಬೇಡ. ಆ ಒಂದು ಸ್ವಭಾವ ಸಿಂಹಕ್ಕೆ ಬಾಲ್ಯದಿಂದಲೇ ಇರ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು ಒಂದ್ ಕಡೆ, ನಾನೇನಾದ್ರೂ ಧ್ಯಾನ ಮಾಡೋದಿದ್ರೆ ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡ್ತೇನೆ ಅಂತ. ಸಿಂಹವನ್ನು ನೋಡಿದ್ರೆ ಆ ಧೈರ್ಯ, ಆ ಕಾನ್ಫಿಡೆನ್ಸ್ ಅದರಲ್ಲಿ ಕಾಣುತ್ತೆ. ಅದು ನಡೆಯುವ ಭಂಗಿ, ಅದು ಕುಳಿತುಕೊಳ್ಳುವ ಭಂಗಿ, ಅದು ನೋಡುವ ಭಂಗಿ, ಅದನ್ನು ನೋಡಿದ್ರೇನೆ ಎದೆ ಝಲ್ಲನಂತೆ. ಈ ಪ್ರಕೃತಿಗೆ, ನೇಚರ್ಗೆ ಸಂಬಂಧಪಟ್ಟಂತಹ ಚಾನೆಲ್ಗಳಲ್ಲಿ ವಿಶೇಷವಾಗಿ ಈ ಎಲ್ಲ ಸಂಗತಿಗಳನ್ನ ಕಾಣಬಹುದಾಗಿದೆ, ಸಾಮರ್ಥ್ಯ ಹೇಗಿದೆ ಅಂತ. ಇನ್ನೊಂದು ಕಡೆ ಸುಭಾಷಿತಕಾರ ಹೇಳ್ತಾನೆ, ಏಕೋಹಂ ಅಸಹಾಯೋಹಂ ಕೃಶೋಹಂ ಅಪರಿಚ್ಛದಃ ಸ್ವಪ್ನೇಪ್ಯೇವಂ ವಿಧಾ ಚಿಂತಾ ಮೃಗೇಂದ್ರಸ್ಯ ನ ಜಾಯತೆ. ಸ್ವಪ್ನದಲ್ಲಿಯೂ ಸಿಂಹಕ್ಕೆ ಬರಲ್ಲ ಅಂತ. ಏನು? ನಾನು ಒಬ್ಬನೇ ಇದ್ದೇನೆ, ಏಕೋಹಂ,
ಅಸಹಾಯೋಹಂ, ನನ್ನ ಜೊತೆ ಯಾರು ನೆಂಟರಿಷ್ಟರು ಇಲ್ಲ. ಕೃಶೋಹಂ, ನಾನ್ ದುರ್ಬಲನಾಗಿದ್ದೇನೆ. ಅಪರಿಚ್ಛದ, ನನ್ನ ಹತ್ರ ಸಾಧನ ಸಲಕರಣೆಗಳಿಲ್ಲ. ಹೀಗೆಂಬುದಾಗಿ ಸಿಂಹಕ್ಕೆ ಸ್ವಪ್ನದಲ್ಲೂ ಯೋಚನೆ ಬರಲ್ಲಂತೆ. ಒಬ್ಬನೇ ಇದ್ರೂ ಕೂಡ ಅದು ದಾಳಿ ಮಾಡೋದೆ. ಆನೆಗಳ ಗುಂಪಿನ ಮೇಲೆ, ಪ್ರಾಣಿಗಳ ಗುಂಪಿನ ಮೇಲೆ ದಾಳಿ ಮಾಡೋದೇ ಅದು ಅದರ ಸಾಮರ್ಥ್ಯ. ಅದಕ್ಕೆ ದೇವಿಯ ವಾಹನವಾಗಿ ಸಿಂಹವನ್ನು ನಾವು ನೋಡ್ತೀವಿ. ಹುಲಿಯೂ ಇದೆ, ಅದರ ಸಿಂಹಸ್ಕಂಧ, ಸಿಂಹದ ಮೇಲೆ ಕುಳಿತುಕೊಂಡಿದ್ದಾಳೆ ಜಗನ್ಮಾತೆ ಎಂಬುದಾಗಿ ಮಹಿಷಾಸುರ ಮರ್ದಿನಿ ಮುಂತಾದ ಮಧ್ಯಮ ಚರಿತ್ರದಲ್ಲಿ ಕಾಣುತ್ತೆ. ಮಧ್ಯಮ ಚರಿತ್ರದ ವರ್ಣನೆಯಲ್ಲಿ ಬಂದಾಗ ಆ ಸಿಂಹನೇ ರಾಕ್ಷಸರು ಹಸುರ ಜೊತೆ ಯುದ್ಧ ಮಾಡೋದು ಒಂದು ಘಟನೆ ಬರ್ತದೆ. ಅನೇಕ ಹಸುರನ್ನು ಸಿಂಹವೇ ಕೊಂದು ಹಾಕ್ಬಿಡುತ್ತೆ ಅದರ ಪರಾಕ್ರಮದಿಂದ. ಹಾಗೆ ಅಂತಹ ಒಂದು ಬಲಿಷ್ಠತೆ, ನಿಜವಾದ ಶಕ್ತಿ ಸಂಪಾದನೆ ಆಗಬೇಕು. ಆ ಶಕ್ತಿಯ ಪರಿಚಯವೂ ನಮ್ಗಿರ್ಬೇಕು. ನಾನು ಮಾಡಬಲ್ಲೆ, ಮಾಡೋ ಸಾಮರ್ಥ್ಯ ನನಗಿದೆ ಎನ್ನುವಂತಹ ಒಂದು ಆತ್ಮಬಲ, ಆತ್ಮವಿಶ್ವಾಸಕ್ಕೆ ದೃಷ್ಟಾಂತವಾಗಿ ಸಿಂಹವನ್ನ ಪ್ರಾಚೀನರು ಕೊಡ್ತಾರೆ. ಅಂತಹ ಬಲವನ್ನ ಇಲ್ಲಿ ನೆನಪಿಸ್ತಾ ಭಗವಂತ ಹೇಳ್ತಾನೆ, ಬೇರೆ ಪ್ರಾಣಿಗಳಿಗಿಂತ ಸಿಂಹದಲ್ಲಿ ನನ್ನ ವಿಶೇಷ ತೇಜಸ್ಸನ್ನ, ವಿಶೇಷ ಅಂಶವನ್ನ ಕಂಡು ಅದನ್ನ ಧ್ಯಾನಕ್ಕಾಗಿ ಇಟ್ಕೊಳ್ಬಹುದು. ಇನ್ನು ಮುಂದೆ ಹೇಳ್ತಾನೆ, ವೈನತೆ ಯಶ್ಚ ಪಕ್ಷಿಣಾಂ, ಪಕ್ಷಿಗಳಲ್ಲಿ ಖೇಚರ. ಖೇಚರ ಅಂದ್ರೆ ಏನು? ಕಮ್ ಅಂದ್ರೆ ಆಕಾಶ, ಆಕಾಶದಲ್ಲಿ ಸಂಚರಿಸುವ ಪ್ರಾಣಿಗಳು ಪಕ್ಷಿಗಳು ಅಂತ ಹೇಳ್ತಾರೆ. ಪಕ್ಷ ಇರೋದ್ರಿಂದ, ಪ್ರಾಣ ಇರೋದ್ರಿಂದ ಪ್ರಾಣಿ, ಪಕ್ಷ ಇರೋದ್ರಿಂದ ಪಕ್ಷಿ. ಪಕ್ಷ ಅಂದ್ರೆ ರೆಕ್ಕೆ. ಪಕ್ಷಿಗಳಲ್ಲಿ ನಾನು ವೈನತೆಯ ಅಂತ ಹೇಳ್ತಾನೆ. ವಿನತಾಯ ಅಪತ್ಯಂ ಪುಮಾನ್, ವಿನತೆಯ ಮಗ ಅವನು, ಆದ್ರಿಂದ ವೈನತೆಯ ಅಂತ ಅವನಿಗೆ ಹೆಸರು. ಇವನು ತಂದೆಯು ಕೂಡ ಕಶ್ಯಪ ಪ್ರಜಾಪತಿ. ಕಶ್ಯಪ ಪ್ರಜಾಪತಿ ಇನ್ನಿಬ್ಬರು ಹೆಂಡತಿದ್ರು. ಒಬ್ಬಳ ಹೆಸರು ಕದ್ರು, ಇನ್ನೊಬ್ಬಳ ಹೆಸರು ವಿನತ ಅಂತ. ಆ ಕದ್ರುವಿನ ಮಕ್ಕಳು 1,000 ಜನ ಸರ್ಪಗಳು, 1,000 ಸರ್ಪಗಳನ್ನ ಹೆರ್ತಾಳೆ ಯಾಕೆ. ಆ ವಿನತೆ ಎನ್ನುವಂತಹ ಹೆಣ್ಣು, ಅದ ಕಶ್ಯಪ ಪ್ರಜಾಪತಿ ಹೆಂಡತಿ, ಇಬ್ಬರೇ ಮಕ್ಕಳನ್ನು ಪಡಿತಾಳೆ. ಒಬ್ಬನ ಹೆಸರು ಅರುಣ, ಇನ್ನೊಬ್ಬನ ಹೆಸರು ಗರುಡ ಅಂತ. ಅರುಣ ಅಂದ್ರೆ ಸೂರ್ಯನ ಸಾರಥಿ. ಕಥೆಯ ಪ್ರಕಾರ, ಪುರಾಣದ ಕಥೆಯ ಪ್ರಕಾರ ತತ್ತಿಯರು ಅಂಡ ಮೊಟ್ಟೆಯ ರೂಪದಲ್ಲಿ ಇತ್ತು ಅವರು ಹಳೆದಂತಹ ಶಿಶುಗಳು. ಈ ಕದ್ರುವಿನ ಮಕ್ಕಳು ಬೇಗನೆ ಹೊರಗಡೆ ಬಂದ್ಬಿಟ್ರು. ವರ್ಷ ನವಮಾಸಗಳು ತುಂಬಿದಾಗ ಹೊರಗಡೆ ಬಂದ್ಬಿಟ್ರು. ಮಕ್ಕಳ ಜೊತೆಗೆ ಅವಳು ಆಟ ಆಡ್ತಿರೋದನ್ನ ನೋಡಿ ಇವಳಿಗೂ ತುಂಬಾ ಬಯಕೆ ಆಯ್ತು. ಅದಕ್ಕೆ ಮೊಟ್ಟೆಯನ್ನು ಹೊಡೆದ್ಲು. ಮೊಟ್ಟೆ ಹೊಡೆದಾಗ ಅವನು ಕಾಲು ಇನ್ನು ಅಂಗಾಂಗಗಳಿನ್ನೂ ಬೆಳೆದಿರ್ಲಿಲ್ಲ. ಆದ್ರಿಂದ ಅವನು ಹೆಳವನಾದ. ಅವನು ಶಾಪ ಕೊಟ್ಟ, ನೀನು ದೀರ್ಘಕಾಲ ಅವಳ ದಾಸಿಯಾಗಿ ಬದುಕು ಅಂತ ತನ್ನ ತಾಯಿಗೆ ಶಾಪ ಕೊಟ್ಟ ಅರುಣ ಅಂತ ಒಂದು ಕಥೆ ಬರ್ತದೆ. ಈ ಗರುಡ ಮತ್ತು ಈ ವಿನತೆ ಏನು ಮಾಡ್ತಾಳೆ, ಕದ್ರುವಿನ ಸೇವೆ ಮಾಡ್ತಾ ಇರ್ತಾಳೆ. ಅದಕ್ಕೊಂದು ಕಾರಣವೂ ಇದೆ. ಹಿಂದೊಮ್ಮೆ ಈ ಕದ್ರು ವಿನತೆ ಇಬ್ರು ಸಮುದ್ರ ತೀರದಲ್ಲಿ ವಿಹರಿಸ್ತಾ ಇದ್ದಾಗ ಅಲ್ಲಿ ಉಚ್ಚೈಶ್ರವಸ್ ಅನ್ನುವಂತಹ ಒಂದು ದೇವಲೋಕದ ಕುದುರೆ ಕಾಣುತ್ತೆ. ಅವರಿಬ್ಬರ ಮಧ್ಯೆ ಏನೊಂದು ಪಂಥ ಉತ್ಪತ್ತಿ ಆಗುತ್ತೆ. ಏನು? ಈ ವಿನತೆ ಹೇಳ್ತಾಳೆ ಆ ಉಚ್ಚೈಶ್ರವಸದ ಬಾಲ ಬೆಳ್ಳಗಿದೆ ಅಂತ, ಕದ್ರು ಹೇಳ್ತಾಳೆ ಕಪ್ಪಗಿದೆ ಅಂತ. ಇವಳೇನ್ ಹೇಳ್ತಾಳೆ ಉಲ್ಟಾ ಹೇಳೋದು, ಅವಳು ಕದ್ರು ಸ್ವಭಾವ. ಆವಾಗ ಇಬ್ರು ಮಾತಾಡ್ಕೊಳ್ತಾರೆ, ನಾಳೆ ಬೆಳಿಗ್ಗೆ ಹತ್ರ ಹೋಗಿ ನೋಡೋಣ, ಈಗ ಯಾರ ಮಾತು ಸತ್ಯ ಆಗ್ತದೋ ಇನ್ನೊಬ್ರು ಅವ್ರು ದಾಸಿಯಾಗಿ ಜೀವನ ಪರ್ಯಂತ ದುಡಿಬೇಕು, ಜೀತದಾಳಾಗಿರ್ಬೇಕು ಅಂತ. ಈಗ ಅಕಸ್ಮಾತ್ ಬೆಳ್ಳಗಿದ್ರೆ ಕದ್ರು ವಿನತೆ ದಾಸಿ ಆಗ್ಬೇಕು. ಅದರ ಬಾಲ ತುದಿ ಅನ್ನುವಂಥದ್ದು ಕಪ್ಪಗಿದ್ರೆ ವಿನತೆ ಕದ್ರು ದಾಸಿ ಆಗ್ಬೇಕು. ಹೀಗೆ ಒಪ್ಪಂದ. ಏನಾಯ್ತು ಅಂದ್ರೆ ಮಾರನೇ ದಿನ ಹೋಗೋದ್ರೊಳಗಡೆಗೆ ಆ ಕದ್ರು ತನ್ನ ಮಕ್ಕಳಿಗೆ ಹೇಳ್ಬಿಡ್ತಾರೆ, ಸರ್ಪಗಳಿರ್ತವಲ್ಲ ಅವುಗಳಿಗೆ, ಇದ್ರ ಹೆಂಗಾದ್ರೂ ಮಾಡಿದ್ರೆ ಬಾಲ ಕಪ್ಪು ಮಾಡ್ಬೇಕು ಅಂತ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅದ್ರ ಬಾಲದ ತುದಿಗೆ ಆ ಸರ್ಪಗಳೆಲ್ಲ ಅಂಟುಕೊಂಡು ಅದನ್ನ ಕಪ್ಪು ಮಾಡಿಬಿಟ್ಟಿದ್ದು. ದೂರದಿಂದ ನೋಡ್ತಾರೆ ಇವರು, ವಿನತೆ ನೋಡ್ತಾಳೆ, ಬಾಲ ಕಪ್ಪಗಿದೆ.
ಸರಿ, ಆಡಿದ ಮಾತಂತೆ ದಾಸಿ ಆಗ್ಲಿ ಒಪ್ತಾಳೆ, ಕದ್ರುವಿನ ಸೇವೆ ಮಾಡ್ಕೊಂಡು ಇರ್ತಾಳೆ. ಇದು ವಿನತೆಯ ಮಗನಾದ ವೈನತೆ ಗರುಡನು ಕೂಡ ಸೇವೆ ಮಾಡ್ಕೊಂಡಿರ್ತಾನೆ, ಕದ್ರು ಮಲತಾಯಿ ಸೇವೆ ಮಾಡ್ಕೊಂಡಿರ್ತಾನೆ. ಒಂದ್ ದಿವಸ ಏನಾಗುತ್ತೆ, ಆ ಮಲತಾಯಿ ಕದ್ರು ತನ್ನ ಮಕ್ಕಳಿದಾರಲ್ಲ, ಸಾವಿರಾರು ಮಂದಿ ಸರ್ಪಗಳು, ಅವರಿಗೆಲ್ಲ ಒಂಥರ ವಿಶ್ವ ಪರ್ಯಟನೆ ಮಾಡ್ಕೊಂಡ್ ಬಾ ಅಂತ ಹೇಳ್ತಾಳೆ. ಇದೊಂದು ದೊಡ್ಡ ಫ್ಲೈಟ್ ಅಲ್ಲ ಅದು, ಗರುಡ ಅನ್ನೋದು ಆಕಾಶಯಾನವನ್ನು ಮಾಡುವಂತ. ನೀನ್ ಹೆಗಲ ಮೇಲೆ ನನ್ನ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ತಿರುಗಾಟ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾನೆ. ಗರುಡ ಹೋಗಿ ವಿಶ್ವ ಪರ್ಯಟನೆ ಮಾಡ್ಲಿಕ್ಕೆ ಹೊರಟಾಗ ಸೂರ್ಯನ ಸಮೀಪಕ್ಕೆ ಹೋಗ್ಬಿಡ್ತಾನೆ. ಅವನಿಗೆ ಸೂರ್ಯನ್ ಶಾಖ ಈ ಕಾಲ ಯಾವ ಲೆಕ್ಕಲ್ಲ, ಅಂತಹ ಪರಾಕ್ರಮಿ ಗರುಡ. ಆ ಸೂರ್ಯನ ಶಾಖ ಕೆಲವು ಹಾವುಗಳಲ್ಲಿ ಸತ್ತೋಗ್ಬಿಟ್ಟು ಗರುಡ ಬರ್ತಾನೆ. ಆಮೇಲೆ ಕದ್ರು ನೋಡ್ತಾಳೆ, ಮಕ್ಕಳು ಸುಮಾರು ಜನ ಸತ್ತೋಗಿದ್ದಾರೆ ಸೂರ್ಯನ ಶಾಖಕ್ಕೆ, ಬೈದು ಬಿಡ್ತಾಳೆ. ಇವನಿಗೆ ಬೇಜಾರಾಗ್ತದೆ. ಬಂದು ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಯಾಕೆ ನಾನು ಇಷ್ಟು ಪರಾಕ್ರಮಶಾಲಿಯಾಗಿದ್ರು ಇವ್ರು ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ನಾನು? ಆ ವಿನತ ಹೇಳ್ತಾನೆ, ಇಲ್ಲ, ನಾನು ಅವಳು ದಾಸಿ ಆಗ್ಲಿಕ್ಕೆ ಒಪ್ಕೊಂಡ್ ಬಿಟ್ಟಿದ್ದೇನೆ, ನಾನ್ ದಾಸಿ ಆದ್ರಿಂದ ನೀನು ದಾಸನಾಗ್ಬೇಕಪ್ಪ ಅಂತ. ಸೀದಾ ಕದ್ರುವನ ಹತ್ರ ಹೋಗ್ತಾನೆ, ಮಲತಾಯಿ ಹತ್ರ ಹೋಗ್ತಾನ. ನಿನ್ನ ದಾಸ್ಯದಿಂದ ನಾನು ನನ್ನ ಅಮ್ಮ ಇಬ್ರು ಬಿಡುಗಡೆ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು ಹೇಳಿ? ನೀನ್ ಬೇರೆ ಅಂತ ಮಾಡೋದು, ದೇವಲೋಕಕ್ಕೆ ಅಮೃತ ತಂದ್ಕೊಡು, ಅಮೃತದ ಕಲಶ ತಂದ್ಕೊಡು ಸಾಕು ಅಂತ ಹೇಳ್ತಾರೆ. ತಂದೆ ಆದ ಕಶ್ಯಪ ಪ್ರಜಾಪತಿ ಅನುಮತಿಯನ್ನು ಪಡ್ಕೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲೇನು ಹೊರಗಡೆ ಬಾಗಿಲು ಹೊರಗೆ ಇಟ್ಟಿರ್ತಾರ ಅಮೃತ ಕಲಶವನ್ನ, ಬಿಗಿ ಬಂದೋಬಸ್ತಿನ ಕಾವಲಿ, ಸರ್ಪಗಳಂತೆ, ಚಕ್ರಗಳಂತೆ, ಅಗ್ನಿಗಳಂತೆ, ನಾಗಗಳಂತೆ, ಹೀಗೆ ಬೇರೆ ಬೇರೆ ಲೆವೆಲ್ ಪ್ರೊಟೆಕ್ಷನ್. ಎಲ್ಲ ಕಮಾಂಡೋಸ್ಗಳೆಲ್ಲ ಇದ್ರು, ದೇವಲೋಕದ ಕಮಾಂಡೋಸ್. ಆದ್ರೆ ಗರುಡನ ಪ್ರತಾಪದ ಮುಂದೆ, ಪರಾಕ್ರಮದ ಮುಂದೆ ಯಾರು ನಿಲ್ಲಿಕ್ಕೆ ಆಗಲಿಲ್ಲ. ಎಲ್ಲರನ್ನ ಹೊಡೆದು ಉರುಳಿಸಿ ಆ ಅಮೃತ ಕಲಶನ ಎತ್ತುಕೊಂಡು ಬರ್ತಾನೆ. ಆ ಪರಾಕ್ರಮ ನೋಡಿ ಮಹಾವಿಷ್ಣುವಿಗೆ ಬಹಳ ಸಂತೋಷ ಆಗ್ತದೆ. ಪ್ರತ್ಯಕ್ಷ ಹೇಳ್ತಾನೆ, ಹಬ್ಬ ಮಹಾಪರಾಕ್ರಮಶಾಲಿ, ಬಹಳ ಸಂತೋಷ ಆಯ್ತು ನನಗೆ. ಆದ್ರೆ ನಿನ್ನ ಮುಂದೆ ನೀನು ನನ್ನ ಧ್ವಜದಲ್ಲಿ ಇರಬೇಕು, ಅಷ್ಟೇ ಅಲ್ಲ, ಅಮೃತವನ್ನು ಕುಡಿದೇ ಇದ್ರು ಅಜರಾಮರನಾಗುವಂತಹ ಒಂದು ನಿಮ್ಗೆ ವರವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ನೀ ಸಾಯಲ್ಲ, ಅಮೃತ ಕುಡಿದೇ ಇದ್ರು ನೀನು ಸಾಯಲ್ಲ. ಅಷ್ಟೇ ಅಲ್ಲ, ತನ್ನ ವಾಹನವಾಗಿ ನಿನ್ನನ್ನು ಮಾಡಿಕೊಡ್ತೇನೆ ಅಂತ ಕೂಡ ಹೇಳ್ತಾನೆ. ಗರುಡನೇ ಒಪ್ಕೋತಾನೆ, ನಾನು ನಿನ್ನ ವಾಹನವಾಗ್ತೇನೆ ಅಂತ. ಹಾಗೆ ಹೇಳಿ ಭಗವಂತ ಅದೃಶ್ಯ ಆಗ್ತಾನೆ. ಅಮೃತ ಕಲಶ ಇಟ್ಕೊಂಡು ಇಂದ್ರ ಬಂದ ಐರಾವತಿ ಇರ್ಕೊಂಡು, ಕೈಯಲ್ಲಿ ಏನದು, ಅವನ ಕೈಯಲ್ಲಿ ಇರತಕ್ಕಂತಹ ಆಯುಧ ವಜ್ರಾಯುಧ ಹಿಡ್ಕೊಂಡು ಬಂದ. ವಜ್ರಾಯುಧ ಹಿಡ್ಕೊಂಡು ಬಂದವನೇ ಗರುಡನ ಮೇಲೆ ಪ್ರಯೋಗ ಮಾಡಿಯೇ ಬಿಟ್ಟ. ಆದ್ರೆ ಗರುಡನ ಸಣ್ಣ ಕೂದಲು ಕೂಡ ಕೊಂಕ್ಲಿ, ಬಹಳ ಚೆನ್ನಾಗಿದೆ. ಅವಾಗ ಗರುಡ ಇಂದ್ರನಿಗೆ ಹೇಳೋ ಮಾತು, ಋಷೇರ್ಮಾನಂ ಕರಿಷ್ಯಾಮಿ ವಜ್ರಂ ಯಸ್ಯಾಸ್ತಿ ಸಂಭವಂ ವಜ್ರಸ್ಯ ಚ ಕರಿಷ್ಯಾಮಿ ತವೈವ ಚ ಶತಕೃತೋ ಏತತ್ ಪತ್ರಂ ತ್ಯಜಾಮ್ಯೇಕಂ ಯಸ್ಯಾಂತಂ ನೋಪಲಪ್ಸ್ಯತೆ. ಅದರ ಅರ್ಥ, ಹೇ ಶತಕೃತವಾದ ಇಂದ್ರನೇ, 100 ಯಜ್ಞ ಮಾಡಿ ಇಂದ್ರ ಪದವಿಗೆ ಏರಿದವನೇ, ನೀನು ವಜ್ರಾಯುಧಕ್ಕೆ ನಾನು ಅಪಮಾನ ಮಾಡಲ್ಲ. ನೀನ್ ಹೊಡೆತ ಕೊಟ್ಟಿಯಲ್ಲ, ನಂಗೆ ಏನೂ ಆಗ್ಲಿಲ್ಲ ನೋಡು, ಅದರಿಂದ ನೀನು ವಜ್ರಾಯುಧಕ್ಕೆ ಅಪಮಾನ ಆಯ್ತಲ್ಲ, ಅದನ್ನ ಮಾಡ್ಲಿಕ್ಕೆ ಬಿಡಲ್ಲ ನಾನು. ಯಾಕೆಂದ್ರೆ ಇದು ತಪಸ್ವಿಯಾದ ದಧೀಚಿ ಮಹರ್ಷಿಗಳ ಅಸ್ಥಿಯಿಂದ ನಿರ್ಮಾಣಗೊಂಡಿದೆ. ಆದ್ರಿಂದ ಆ ವಜ್ರಾಯುಧದ ಇದಕ್ಕೂ ನಾನು ಗೌರವ ಕೊಡ್ಬೇಕು, ಅಲ್ಲ ನಿನಗೂ ಅಪಮಾನ ಮಾಡಲ್ಲ. ನೀನ್ 100 ಯಜ್ಞ ಕೃತುವನ್ನು ಮಾಡಿ ಇಂದ್ರನ ಪದವಿಗೆ ಏರಿದ್ದೀಯ, ಆದ್ರಿಂದ ನೀನು ಗೌರವ ಕೊಡ್ಲಿಕ್ಕೆ ತಗೋ, ಒಂದು ಗರಿ, ಒಂದು ರೆಕ್ಕೆ, ಒಂದು ಸಣ್ಣ ಗರಿಯನ್ನು ತೆಗೆದುಬಿಟ್ಟು ಹಿಂಗ್ ಮಾಡಿ ಅವನಿಗೆ ಕೊಡ್ತಾನೆ. ಅಂದ್ರೆ ಅವನ ಪರಾಕ್ರಮ ಎಷ್ಟಿರ್ಬೋದು ಅಂತ. ಗರುಡನಿಗೆ ಅದನ್ನೇ ಅರಿಷ್ಟನೇಮಿಹಿ ಅಂತ ಕಷ್ಟಗಳನ್ನ ದಾಟಿಸುವ ಸಾಮರ್ಥ್ಯ ಗರುಡನ ಪರಾಕ್ರಮ. ಭಗವಂತನ ವಾಹನ, ಕ್ಷಣಾರ್ಧದಲ್ಲಿ ಭಗವಂತ ಇಚ್ಛಿಸಿದಲ್ಲಿ ಅವನು ಕರೆದುಕೊಂಡು ಹೋಗುವ ಸಾಮರ್ಥ್ಯವುಳ್ಳ ಪೌರಾಣಿಕವಾದ ಕಥೆಗಳಲ್ಲಿ ಬರುವಂತಹ ವಿಷಯ ಅದು. ಕೊನೆಗೆ ಈ ಅಮೃತ ಕಲಶ ಎತ್ಕೊಂಡು ಹೋಗ್ತಿದ್ದಾನಲ್ಲ ಇವನು, ಇಂದ್ರ ಹೇಳ್ತಾರೆ, ನೀನು ಕದ್ರುವಿಗೆ ಕೊಟ್ಟರೆ ತನ್ನ ಮಕ್ಕಳಿಗೆ ಕುಡಿಸ್ತಾಳೆ, ಅವರೆಲ್ಲರೂ ಅಮರರಾಗಿ ಬಿಡ್ತಾರೆ, ಸಮಸ್ಯೆ ಆಗ್ತದೆ ಸೃಷ್ಟಿ ವ್ಯವಸ್ಥೆಯಲ್ಲಿ, ಇದು ದೇವತೆಗಳಿಗೆ ಮೀಸಲಾದದ್ದು, ಅದರಿಂದ ಹಾಗೆ ಕೊಡುವ ಬರಲ್ಲ. ಇಲ್ಲಪ್ಪ, ನಾನು ನನ್ನ ದಾಸ್ಯ ಬಿಡಿಸೋದಕ್ಕೆ ಅಮೃತ ಕಲಶ ತಂದು ಕೊಡ್ತೇನೆ ಅಂತ ಹೇಳಿದ್ದೇನೆ, ಮುಂದಿನ ಕೆಲಸ ನೀನ್ ಮಾಡ್ಕೊ ಅಂತಾನೆ. ಸೀದಕ್ಕ ಅಮೃತ ಕಲಶ ತಗೊಂಡು ಕದ್ರುವಿನ ಮುಂದೆ ಇಡ್ತಾನೆ. ನೋಡಮ್ಮ, ತಂದಿದ್ದೇನೆ ದೇವಲೋಕದಿಂದ. ಆ ಕದ್ರು ಹೇಳ್ತಾನೆ, ನಿನ್ನ ತಾಯಿನ ನನ್ನ ದಾಸ್ಯದಿಂದ ಬಿಡುಗಡೆ ಮಾಡಿಬಿಡ್ತೇನೆ, ನೀವು ಸ್ವತಂತ್ರವಾಗಿ ಇನ್ನು ಮುಂದೆ ಅಂತ. ಸರಿ, ಬಿಡುಗಡೆ ಆಯ್ತು, ಹೊರಟು ಹೋದ್ರಿ ಇವರು. ಆದ್ರೆ ಏನಾಯ್ತು ಅಂದ್ರೆ, ಅವಳು ಹೇಳ್ತಾಳೆ ಕದ್ರು,
ಮಕ್ಕಳಿಗೆಲ್ಲ ಕರೆದ್ಬಿಟ್ಟು ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಇನ್ನು ಅಮೃತ ನಾವು ಕುಡಿಬೇಕು, ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾಳೆ. ಇವಳು ಸ್ನಾನಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇಂದ್ರ ಬಂದು ಅದನ್ನ ಎತ್ಕೊಂಡು ಹೋಗ್ತಾನೆ. ಅವಳಿಗೆ ಅಯ್ಯೋ ನಂಗೆ ಮೋಸ ಆಗ್ಬಿಡ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು, ಅವಾಗ ಆ ಹಾವುಗಳೆಲ್ಲ ಬಂದು ಆ ದರ್ಭೆ ಮೇಲೆ ಇಟ್ಟಿದ್ದವನು, ಆ ಗರುಡ ತಂದ್ಬಿಟ್ಟು ಅದನ್ನ ಪವಿತ್ರವಾದ ದರ್ಭೆ ಅಂದ್ರೆ ಪವಿತ್ರ, ಪವಿತ್ರವಾದ ದರ್ಭೆಗಳ ಮೇಲೆ ಅದನ್ನ ಇಟ್ಟಿದ್ದಲ್ಲ, ಅದ್ರ ಹನಿಗಳು ಅಲ್ಲಲ್ಲಿ ಬಿದ್ದಿದ್ವು ಇಟ್ಟು ಹೊಡೆತಕ್ಕೆ. ಅದಕ್ಕೆ ಅವು ಏನ್ ಮಾಡ್ತೇವೆ, ಸ್ವಲ್ಪ ಆ ದರ್ಭೆನೆ ನೆಕ್ಲಿಕ್ಕೆ ಹೋಗ್ತವೆ. ಆ ದರ್ಭೆ ನೆಕ್ಕಿದ ಪರಿಣಾಮವಾಗಿ ಹಾವಿಗೆ ಆ ನಾಲಿಗೆ ಎರಡಾಗ್ತದೆ, ಹಾವಿನ ಎರಡು ನಾಲಿಗೆ ಇರ್ತದೆ, ಹಾಗೆ ಅದು ಕಟ್ಟಾಯ್ತು ಅಂತ ಹೀಗೆ ಕಥೆ, ಪುರಾಣದ ಕಥೆ. ಒಟ್ಟಿನಲ್ಲಿ ಕದ್ರುವಿಗೆ ಮೋಸ ಆಯ್ತಲ್ಲ. ಕದ್ರು ಅವಳೇ ಮೋಸ ಮಾಡಿದ್ದಲ್ಲ, ಬಾಲದಲ್ಲಿ ತನ್ನ ಮಕ್ಕಳನ್ನು ಸೇರಿಸ್ಕೊಂಡು ವಿನತಿ. ಅದೇ ಕರ್ಮ ಫಲ ಸಿಗುವಂತದ್ದು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಟ್ಟಿನಲ್ಲಿ ಗರುಡ ಅನ್ನುವಂತಹ ಒಂದು ಅಂಶ ಇಲ್ಲಿ ಯಾಕೆ ಬಂತು ಅಂದ್ರೆ, ಅವನು ಪರಾಕ್ರಮಶಾಲಿ. ಒಂದು ಭಕ್ತರಲ್ಲಿ ಗರುಡನ್ನ ಆಳ್ವಾರ್ ಅಂದ್ರೆ ಮಹಾಭಕ್ತರ ಸಾಲಿಗೆ ಸೇರಿಸ್ತಾರೆ. ಸದಾ ಭಗವದ್ ಅಭಿಮುಖವಾಗಿ ನಿಂತ್ಕೊಂಡು ಭಗವತ್ ಸೇವೆಗಾಗಿ ತನ್ನ ಅಣಿ ಮಾಡಿಕೊಂಡವ. ನೀವು ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ಗರುಡ ನಿಂತಿರೋ ಭಂಗಿ ನೋಡ್ಬೇಕು. ಒಂದು ಕಾಲ ಬಗ್ಗಿಸಿಕೊಂಡು ಕೈ ಮುಗಿದು ಹಾರ್ಲಿಕ್ಕೆ ರೆಡಿ ಆಗಿದ್ದಾನೆ. ವೆಹಿಕಲ್ ಇಸ್ ರೆಡಿ. ಆದ್ದರಿಂದ ಅಂತಹ ಭಗವತ್ ಸೇವೆಗೆ ಸದಾ ಸಿದ್ಧನಾಗಿರುವ, ಪರಮ ಭಾಗವತನಾಗಿರುವ, ಮಹಾಪರಾಕ್ರಮಶಾಲಿಯಾಗಿದ್ದರೂ ವಿನಯದಿಂದಿರುವ ಅಂತಹ ಗರುಡ ಪಕ್ಷಿ ರಾಜ ಅಂತ ಕರೆಯಲ್ಪಡ್ತಾನೆ. ಅವನು ನನ್ನ ವಿಭೂತಿ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ ಎಂಬಲ್ಲಿಗೆ ನಾವು ಇವತ್ತಿನ ಸತ್ಸಂಗವನ್ನು ನೋಡೋಣ. ನಾಳೆ 7 ಗಂಟೆಯಿಂದ 8 ಗಂಟೆ ತನಕ ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.